ಸೊ ಎಲ್ಲ ಮೇಡಮ್ಗೆ, ಶ್ರೇಯಸ್ ಸರ್ಗೆ, ಚೈತನ್ಯ ಅವರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರ. ಥ್ಯಾಂಕ್ ಯು ಸರ್. ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಸರ್ ಈ ಆಪರ್ಚುನಿಟಿಗೆ. ಥ್ಯಾಂಕ್ ಯು ಸೋ ಮಚ್ ಆದಿತ್ಯ ಅವರೇ. ನಮ್ಮ ಸಿಂಗಿಂಗ್ ಆ್ಯಂಡ್ ಪರವಾಗಿ ಆದಿತ್ಯ ಆ್ಯಂಡ್ ತೇಜಸ್ ಮಾತಾಡ್ತಾರೆ. ಓಕೆ ಅಲ್ಲ ನಿಮಗೆ? ನನಗೆ ಜಂಪ್ ಮಾಡೋಕ್ಕೆ ಹೇಳಲ್ಲ ತಾನೇನು? ಓಕೆ, ಎಸ್. ತೇಜಸ್ ಅವರೇ, ಫಸ್ಟ್ ಆಫ್ ಆಲ್ ತುಂಬ ಜನರಿಗೆ ಗೊತ್ತಿಲ್ಲ, ಇವನ್ ಅಲ್ಲಿ ಶೂಟಿಂಗ್ ಸ್ಪಾಟಲ್ಲೂ ತುಂಬ ಜನರಿಗೆ ಗೊತ್ತಿರಲಿಲ್ಲ ಇವರು ಪ್ರೊಡ್ಯೂಸರ್ ಮಗ ಅಂತ ಹೇಳಿ. ಸೊ ತೇಜಸ್ ಅವರೇ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಮುಂದೆ ಹೇಳಬೇಕು, ಇಂಥ ಗ್ರೇಟ್ ಆರ್ಟಿಸ್ಟ್ ಜೊತೆ ನಾನು ಡೆಬ್ಯೂ ಮಾಡಿದ್ದೀನಿ. ಸೊ ಐ ಆಮ್ ಸೋ ಗ್ಲ್ಯಾಡ್ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಟು ದಿ ಚೈತನ್ಯ ಸರ್ ಬಿಕಾಸ್ ಇಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಯಾಕೆ ಅಂದರೆ ಸ್ಕ್ರಿಪ್ಟಲ್ಲಿ ಇಷ್ಟು ನನ್ನ ರೋಲ್ ಇದ್ದಿಲ್ಲ, ಬೇಕು ಅಂತ ಚೈತನ್ಯ ಸರ್ ಸ್ವಲ್ಪ ರೀಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಸರ್, ಇಂಥ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ ಮೇಡಮ್ ಕೂಡ, ಈವನ್ ಮದರ್ ಇಂಡಿಯಾ ಪ್ರೊಡ್ಯೂಸರ್ ಮೇಡಮ್. ಯಾಕೆ ಅಂದರೆ ಫಸ್ಟ್ ನನ್ನ ಮೈಂಡಲ್ಲಿ ಇಂಟ್ರೆಸ್ಟ್ ಇತ್ತಿಲ್ಲ, ಟು ಬಿ ಆನೆಸ್ಟ್. ಆಗ ಅಮ್ಮ ಎಲ್ಲ ನೀನು ಮಾಡಲೇಬೇಕು, ಈ ಸಿನಿಮಾ ಚೆನ್ನಾಗಿದೆ, ನೀನು ರೋಲ್ ಸೂಟ್ ಆಗುತ್ತೆ ಅಂದ್ಬಿಟ್ಟು ಅಮ್ಮ ಮಾಡಿಸಿದ್ರು. ಇನ್ ಕೇಸ್ ಅವತ್ತು ನಾನು ಅವತ್ತು ರಿಜೆಕ್ಟ್ ಮಾಡಿದ್ರೆ ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ರಿಗ್ರೆಟ್ ಆಗಿರುತ್ತೆ ಮೋಸ್ಟ್ಲಿ. ಸೊ ಅವತ್ತು ನಾನು ಒಪ್ಕೊಂಡು ಇಂಥ ದೊಡ್ಡ ಆರ್ಟಿಸ್ಟ್ ಜೊತೆ ನಾನು ಆ್ಯಕ್ಟ್ ಮಾಡಿದೆ. ಸೊ ತುಂಬ ಖುಷಿ ಇದೆ. ದಟ್ಸ್ ಆಲ್ ಐ ಥಿಂಕ್. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ತೇಜಸ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಿಂಗ್ಲಿ ಗ್ಯಾಂಗ್. ನೀವು ಬಂದಿರ್ತಕ್ಕಂಥ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಬಲರಾಮದಲ್ಲಿ ಒಂದು ಭಾಗವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪದ್ಮಾವತಿ ಮೇಡಮ್ ಆ್ಯಂಡ್ ಡೈರೆಕ್ಟರ್ ಸರ್ ಚೈತನ್ಯ ಸರ್ ಆ್ಯಂಡ್ ಜೊತೆಗೆ ನಮ್ಮ ವಿನೋದ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಮ್ಗೆ ತುಂಬ ಸಖತ್ ಕಂಫರ್ಟ್ ಕ್ರಿಯೇಟ್ ಮಾಡಿಕೊಟ್ರು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಥ್ಯಾಂಕ್ ಯು ಶ್ರೇಯಸ್ ಸರ್. ಹಾಗೆ ತುಂಬ ಹಲವಾರು ಕಲಾವಿದರು, ರಮೇಶ್ ಇಂದ್ರ ಸರ್ ಆಗಿರ್ಬೋದು, ವಿನಯ್ ಗೌಡರ್ ಆಗಿರ್ಬೋದು, ಆಶೀಶ್ ವಿದ್ಯಾರ್ಥಿ ಸರ್ ಆಗಿರ್ಬೋದು, ಅತುಲ್ ಕುಲಕರ್ಣಿ ಸರ್ ಆಗಿರ್ಬೋದು. ಸೊ ಅವರನ್ನೆಲ್ಲ ತುಂಬ ಅವಾಗೆಲ್ಲ ಆ ದಿನಗಳಲ್ಲಿ ನೋಡಿದ್ವಿ, ಅಂದರೆ ರೀಸೆಂಟ್ ಡೇಸಲ್ಲೇ ನೋಡಿದ್ದು. ಅವ್ರ ಜೊತೆ ನಾವು ಕೆಲಸ ಮಾಡೋದು ಒಂಥರ ಸುವರ್ಣ ಅವಕಾಶ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು, ನನಗೆ ತುಂಬ ಖುಷಿ ಆಯಿತು. ಇನ್ನೇನು ಹೇಳೋದಕ್ಕೆ, ಆಮೇಲೆ ಎಲ್ರಿಗೂ ಸ್ವೀಟ್ ಹಂಚಿ ಹೋಗಿದ್ವಿ. ಖಂಡಿತ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಈ ಸಿನಿಮಾದಲ್ಲಿ ನಮ್ಮ ಚೈತನ್ಯ ಸರ್ ಪ್ರತಿಯೊಂದು ಪಾತ್ರನೂ ಆ ಪಾತ್ರಕ್ಕೆ ಏನು ಬೇಕು ಅನ್ನೋದು ಅವ್ರಿಗೆ ಅವರು ಸ್ಕ್ರಿಪ್ಟನ್ನ ಏನು ಬರೆದಿದ್ರಲ್ಲ ಆ ಟೈಮಲ್ಲೇ ಡಿಸೈಡ್ ಆಗಿದ್ರು ಅನ್ಸುತ್ತೆ. ಸೊ ಈ ಪಾತ್ರ ಇದು ಹೀಗೆ ಬರಬೇಕು, ಈ ಪಾತ್ರನ ಹಿಂಗೆ ನಾನು ತೋರಿಸ್ಬೇಕು ಅಂತ ಹೇಳಿ ಅದಕ್ಕೆ ನಮ್ಮ ಕ್ಯಾಮ್ರಾಮನ್ ಆದಂಥ ವೇಣು ಸರ್ ಅವರ ಸಪೋರ್ಟಿಂದ ತುಂಬ ಅಚ್ಚುಕಟ್ಟಾಗಿ ಆ ದಿನಗಳು ಈಗ ಬಲರಾಮನ ದಿನಗಳನ್ನ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗ ಬಂದಿರತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನನಗೊಂದು ಇನ್ಸ್ಟ್ರಕ್ಷನ್ ಸಿಕ್ಕಿದೆ, ಇನ್ಕ್ಲೂಡಿಂಗ್ ಮಾಧ್ಯಮ ಮಿತ್ರರಾಗಿ ಎಲ್ರಿಗೂ ಥ್ಯಾಂಕ್ ಯು. ಸ್ಪೀಚ್ ಅಂತ ಹೇಳಿದ್ದಾರೆ, ಆದರೂ ಗೆಟಪ್ ಆಕ್ಚುಲಿ ಚೆನ್ನಾಗಿದೆ ಮ್ಯಾಮ್. ಮೊದಲನೇದಾಗಿ ನನಗೆ ಅವಕಾಶ ಕೊಟ್ಟಂತ ನಿಶಾ ಮ್ಯಾಮ್, ನೀವು ಒಂದು ಚಾನ್ಸ್ ಕೊಟ್ರಿ, ಡೈರೆಕ್ಟರ್ ಸರ್ನ ಮೀಟ್ ಆದೆ. ಆನೆಸ್ಟ್ ಆಗಿ ಇದೊಂದು ಮಾತು ಎಲ್ಲರ ಮುಂದೆ ಎದೆ ತಟ್ಕೊಂಡು ಹೇಳ್ತೀನಿ, ಇಂಥ ಪ್ರೊಡ್ಯೂಸರ್ ಸಿಗಬೇಕು ಅಂದರೆ ಕನ್ನಡ ಇಂಡಸ್ಟ್ರಿಗೆ ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗಿದ್ದಾರೆ. ಆಗಲೇ ನೀವು ಒಂದು ಮಾತು ಹೇಳಿದ್ರಿ, ಹಳ್ಳಿಯಿಂದ ಬಂದವರು ಅಂತ. ನಾನು ಒಬ್ಬ ರೈತನಾಗಿ ಮಾತು ಹೇಳ್ತೀನಿ, ಒಂದು ಹೆಣ್ಣು ಈ ಲೆವೆಲ್ ಎಲ್ರಿಗೂ ಒಂದು ಸ್ಟೇಜ್ ಮೇಲೆ ಕರ್ಕೊಂಬಂದು ಇಲ್ಲ ಒಂದು ಸಿನಿಮಾ ಮಾಡಬೇಕು ಅಂದರೆ ಆ ತಾಕತ್ತೇ ಬೇರೆ. ಮದರ್ ಇಂಡಿಯಾ ಅಂತ ಡೇ ಒನ್ ಕರೆದೆ, ಸೀರಿಯಸ್ ಆಗು ಈಗಲೂ ನೀವು ಮದರ್ ಇಂಡಿಯಾನೇ. ಏನೇ ಬರಲಿ ಏನೇ ಹೋಗ್ಲಿ, ನಾವೆಲ್ಲ ಒಂದು ಟೀಮ್, ಒಂದು ಸಿನಿಮಾ ಅಂತ ಮುಂದೆ ಹೋಗ್ತಾ ಇದೀವಿ. ಈ ಗೆಲುವು ಸದಾ ನಿಮ್ಮ ಮುಂದೆ ಹಿಂದೆ ಸದಾ ಬರುತ್ತೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ಆನೆಸ್ಟ್ಲಿ ಅವರು ಯಾವತ್ತೂ ಆ ಎರಡು ಕೊಂಬಿರೋ ಡೈರೆಕ್ಟರ್ ಥರ ನೋಡಲೇ ಇಲ್ಲ. ಹಿ ವಾಸ್ ಸೋ ಫ್ರೀಡಮ್. ನಮ್ಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಅಂದರೆ ಇವರಿಬ್ಬರೇ ಸಾಕ್ಷಿ ಅದಕ್ಕೆ. ಇವ್ರು ಮಲಗೆದ್ದು ಬರಲಿ ಏನೇ ಮಾಡಲಿ ಸಾರ್ ಅಕ್ಸೆಪ್ಟ್ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ವಿ. ಆದರೆ ಸರ್ ಅಷ್ಟು ನಮಗೆ ಫ್ರೀಡಮ್ ಕೊಟ್ಟು ಅಷ್ಟು ಚೆನ್ನಾಗಿ ನಮ್ಮ ಒಳಗಡೆ ಇರುವಂಥ ನಟನೆನ ಆಚೆ ತಂದು ಹಾಕಿದ್ದೀರಾ ಸರ್. ಹ್ಯಾಂಡ್ಸ್ ಆಫ್ ನಿಮಗೆ. ಎಲ್ಲ ನಮ್ಮ ಕೊಲೀಗ್ಸು, ಕೋ ಸ್ಟಾರ್ಸು ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.
ಆ್ಯಂಡ್ ಮೈ ಬ್ರದರ್ ವಿನೋದ್ ಸರ್ ಬಗ್ಗೆ ಹೇಳಲೇಬೇಕು. ಸರ್ ನಮ್ಮ ನಟನೆನ ತಿದ್ದು ನಾವೊಂದು ಅಳಬೇಕು ಅಂದಾಗ್ಲೂ ಇದೇ ರೀತಿ ಅಳಬೇಕು ಅಂತ ಹೇಳ್ಕೊಟ್ಟು ಒಂದು ಗುರು ಸ್ಥಾನದಲ್ಲಿ ನಮ್ಮನ್ನೆಲ್ಲ ಸಪೋರ್ಟಿವ್ ಆಗಿ ಪುಷ್ ಮಾಡಿದ್ದೀರಾ. ವಿ ಲವ್ ಟು ಬಿ ಆಲ್ವೇಸ್ ಬಿಹೈಂಡ್ ಯು ಸರ್, ನಾಟ್ ಓವರ್ ಟೇಕಿಂಗ್ ಎನಿ ಒನ್ ಇನ್ ಲೈಫ್. ಇದು ಒಂದು ಮಾತು ಏನಕ್ಕೆ ಅಷ್ಟು ಅಚ್ಚುಕಟ್ಟಾಗಿ ಹೇಳ್ತಾ ಇದ್ದೀನಿ ಅಂದರೆ, ಏನಾದರೂ ಯಾರಾದರೂ ಒಂದು ವಿಚಾರ ಹೇಳ್ಕೊಟ್ರೆ ಅದು ಕಲಿತು ನಾವು ಅವ್ರ ಹಿಂದೆನೇ ಜರ್ನಿ ಮಾಡಬೇಕು ಅನ್ನೋದು ನಾನು ಕಲ್ತಿರೋ ವಿದ್ಯೆ ಸರ್ ಇದು. ಥ್ಯಾಂಕ್ ಯು ಸೋ ಮಚ್. ನಾಗಾರ್ಜುನ ಎಸ್ ಇಂಡಸ್ಟ್ರಿಯಲ್ಲಿ ಕೆಲವರು ನಮ್ಮ ಡೈರೆಕ್ಟರ್ಸ್ ಅಂತ ಇರ್ತಾರೆ, ಅಂದರೆ ಅವ್ರು ಸಿನಿಮಾ ಮಾಡ್ತಾರೆ ನಾವು ಹಾಡು ಬರಿತೀವಿ ಅಂತ ಫಿಕ್ಸ್ ಆಗ್ಬೋದು. ಅದರಲ್ಲಿ ಮೊದಲ ಸಾಲಲ್ಲಿ ಚೈತನ್ಯ ಸರ್ ಇರ್ತಾರೆ. ರೌಡಿಸಮ್ ಸಬ್ಜೆಕ್ಟ್ನ ಕೆಲವು ನಿರ್ದೇಶಕರ ಕೈಗೆ ಕೊಟ್ಟರೆ ಅದೊಂದು ಮಾಸ್ ಸಿನಿಮಾ ಆಗುತ್ತೆ, ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗೋದು, ಅದು ಚೆನ್ನಾಗಿರುತ್ತೆ. ಬಟ್ ಚೈತನ್ಯ ಸರ್ ಥರದವ್ರ ಕೈಗೆ ಕೊಟ್ಟರೆ ಅದೊಂದು ಕಲ್ಟ್ ಸಿನಿಮಾ ಆಗುತ್ತೆ. ಅದಕ್ಕೆ ಸಾಕ್ಷಿ ಆ ದಿನಗಳು ಆಲ್ರೆಡಿ. ಇನ್ನೊಂದು ಮತ್ತೊಮ್ಮೆ ಅದು ಪ್ರೂವ್ ಆಗ್ಲಿಕ್ಕಿದೆ. ಈ ಸಲ ಕಪ್ ನಮ್ದು ಏನೋ ಥರ RCB 2ನೇ ಸರಿ ಕಪ್ ಗೆಲ್ಲುವ ಥರ ಬಹುಶಃ ಈ ಸಲ ಮತ್ತೆ ಅವರು ಕಪ್ ಹೊಡಿತಾರೆ ಅಂತ. ಜೊತೆಗೆ ಟೈಟಲ್ ಬಲರಾಮನ ದಿನಗಳು, ಅದಕ್ಕೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಕನ್ನಡದಲ್ಲಿ ಈಗ ಯಾರು ಅದಕ್ಕೆ ಸೂಟ್ ಆಗ್ತಾರೆ ಅಂದರೆ ವಿನೋದ್ ಸರ್. ಅಷ್ಟು ಚೆನ್ನಾಗಿ ಅಲ್ಲಿ ಅವ್ರು ಮೋಲ್ಡ್ ಆದಂಗೆ ಕಾಣಿಸ್ತಾ ಇದೆ ನನಗೆ. ನಾನು ಚಿಕ್ಕ ಚಿಕ್ಕ ಪುಟ್ಟ ಬಿಟ್ಗಳು ನೋಡಿದ್ದೀನಿ ಸರ್, ತೋರಿಸಿದ್ದಾರೆ. ತುಂಬ ಪಾತ್ರದಲ್ಲಿ ತನ್ಮಯರಾಗಿ ವಿಲೀನ ಆಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಬಹುಶಃ ಇನ್ನೊಂದು ದೊಡ್ಡ ಮಜಲು ಶುರು ಆಗ್ಬೋದು ಸರ್ ಕರಿಯರಲ್ಲಿ. ಅದಾಗಲಿ ಅಂತ ಹಾರೈಸ್ತೀನಿ. ಕನ್ನಡ ಇಂಡಸ್ಟ್ರಿ ಕೂಡ ಅದಾಗಬೇಕು, ಒಳ್ಳೇದಾಗಲಿ. ನಾನು ಬರೆದ ಹಾಡುಗಳು ನಾನಿನ್ನೂ ನೋಡಿಲ್ಲ, ಆಮೇಲೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು. ಚೈತನ್ಯ ಸರ್ಗಳ ಸಿನಿಮಾಗಳು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅದ್ಭುತವಾದಂಥ ಹಾಡುಗಳನ್ನು ಕೊಟ್ಟಂಥ ಒಬ್ಬ ನಿರ್ದೇಶಕ. ಸೊ ಚೈತನ್ಯ ಸರ್ ಜೊತೆ ನಾನು ಇದಕ್ಕೂ ಮುಂಚೆ ಒಂದು ನಾನ್ ಫಿಲ್ಮಿ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದೆ. ಅಲ್ಲೊಂದು 2 to 3 years ಅವ್ರ ಜೊತೆ ಸ್ಪೆಂಡ್ ಮಾಡಿದೆ. ಸೊ ಬೇಸಿಕಲಿ ನಾವು ಲಿರಿಕ್ಸ್ ಇಷ್ಟ ಆಗಿರ್ಬೋದು ಅಥವಾ ಕಂಪೋಸರ್ಸ್ ನಾವು ಏನೇ ಮಾಡಿದ್ರು ಕೂಡ ಅದನ್ನು ಸೆಲೆಕ್ಟ್ ಮಾಡೋ ಪ್ರೋಸೆಸ್ ಇದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ನಾವು ಒಂದು 5 ಲೈನ್ ಕೊಟ್ಟರೆ ಅದರಲ್ಲಿ ಒಂದು 2-3 ಲೈನ್ ಸುಮಾರಾಗಿದ್ದು, ಒಂದು 3 ಲೈನ್ ತುಂಬ ಚೆನ್ನಾಗಿದ್ರೆ ಆ 3 ಲೈನಲ್ಲಿ ಅಥವಾ 1 ಲೈನ್ ಚೆನ್ನಾಗಿ ಅದು ಏನು ಪಿಕ್ ಮಾಡ್ತಾರಲ್ಲ ಅದು ತುಂಬ ಮುಖ್ಯ ಆಗುತ್ತೆ. ಅದು ನಾವೇ ಬರೆದಿದ್ದು ನಮ್ಮ ಹೆಸರಲ್ಲೇ ಇದ್ರೂ ಕೂಡ ಅದನ್ನು ಸೆಲೆಕ್ಟ್ ಮಾಡೋ ಪ್ರೋಸೆಸ್ ಇದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಸೊ ಚೈತನ್ಯ ಸರ್ ಜೊತೆ ನಾನು ವರ್ಕ್ ಮಾಡಿದಾಗಲೇ ಅವರ ಪಲ್ಸ್ ಆಗಿರ್ಬೋದು, ಅವ್ರು ನಮಗೆ ಪಾಸ್ ಮಾಡುವಂಥ ವೈಬ್ ಆಗಿರ್ಬೋದು, ಮತ್ತು ಅವ್ರು ಕೊಡುವಂಥ ಇನ್ಪುಟ್ಸ್ಗಳು ತುಂಬಾ ವರ್ಕ್ ಆಗಿತ್ತು. ಸೊ ಹಾಗಾಗಿ ಬಲರಾಮರ ದಿನಗಳು ಅನೌನ್ಸ್ ಆದಾಗ ನಾನು ತುಂಬ ನಿರೀಕ್ಷೆಯಲ್ಲಿದ್ದೆ, ಅಂದರೆ ಅವ್ರ ಜೊತೆ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ. ಆ ನಿರೀಕ್ಷೆಗೆ ಮತ್ತು ಆಸೆಗೆ ಇನ್ನೊಂದು ಮುಖ್ಯ ಕಾರಣ ಅಂದರೆ ಸಂತೋಷ್ ನಾರಾಯಣ್ ಸರ್. ಸೊ ಈ ಸಿನಿಮಾದಲ್ಲಿ ಎಲ್ಲ ದಿಗ್ಗಜ ರೈಟರ್ಸ್ ಬರೆದಿದ್ದಾರೆ, ಕವಿ ಸರ್ ಆಗಿರ್ಬೋದು, ಜಯಂತ್ ಸರ್, ನಾಗೇಂದ್ರ ಪ್ರಸಾದ್ ಸರ್. ಸೊ ಅದ್ರ ಜೊತೆಗೆ ಈಗಿನ ಜನ್ರೇಷನ್ನ ನಾನು ಮತ್ತು ನಾಗಾರ್ಜುನ ಶರ್ಮಾ ಅವ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ಪದ್ಮಾವತಿ ಮೇಡಮ್ಗೆ, ನನ್ನ ತಾಯಿ ಹೆಸರು ಕೂಡ ಪದ್ಮಾವತಿ, ಹಾಗಾಗಿ ನನಗೊಂದು ಆತ್ಮೀಯತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚೈತನ್ಯ ಸರ್. ಥ್ಯಾಂಕ್ ಯು ಸೋ ಮಚ್. ಲೀಡ್ ರೋಲ್ ಯಾರು ಗೊತ್ತಿರಲಿಲ್ಲ, ಪ್ರೊಡ್ಯೂಸರ್ಸ್ ಯಾರು ಗೊತ್ತಿರಲಿಲ್ಲ. ಚೈತನ್ಯ ಸರ್ ಫೋನ್ ಮಾಡಿದ್ರು. ತುಂಬ ಅಂದರೆ ಶೂಟಿಂಗಿಂತ ಒಂದು 4 ತಿಂಗಳು ಮುಂಚೆ ಫೋನ್ ಬಂದ ಕೆಲವೇ ಸಿನಿಮಾಗಳಲ್ಲಿ ಈ ಸಿನಿಮಾ. ಪೊಲೀಸರು ಮಾಡಬೇಕು ಅಂದರು. ಸರ್ ಸುಮ್ಮನೆ ಬಾ ಆಫೀಸ್ಗೆ ಅಂದರು, ಕತೆ ಹೇಳಿದ್ರು, ಅಷ್ಟೇ ಫಿಕ್ಸ್ ಆದೆ. ಆಮೇಲೆ ಗೊತ್ತಾಯ್ತು ಇನ್ನೊಂದು ಸರ್ ಲೀಡ್ ಮಾಡ್ತಿದ್ದಾರೆ. ಆಮೇಲೆ ದೊಡ್ಡ ತಾರಾ ಬಳಗನೇ ಇದೆ. ಮ್ಯೂಸಿಕ್ ನನ್ನ ಫೇವ್ರೇಟ್ ಸಂತೋಷ್ ನಾರಾಯಣ್ ಸರ್ ಇದ್ದಾರೆ. ಕೊನೆಗೆ ಅದೊಂದು ಕ್ಯಾರೆಕ್ಟರ್ ಬರುತ್ತೆ ಪೊಲೀಸ್. ಅವ್ರು ಯಾರು ಮಾಡ್ತಿದ್ದಾರೆ ಅಂದಾಗ ಹೇಳ್ತೀನಿ ಅಂದರು. ನೋಡಿದ್ರೆ ನಮ್ಮ ಬ್ರದರ್ ಪ್ರತಾಪ್ ಅವ್ರು ಮಾಡ್ತಿದ್ದಾರೆ. ಹೆಚ್ಚಿನ ಸೀನ ನನಗೆ ಇವ್ರ ಜೊತೆನೇ ಇದೆ. ಸೊ ಪೊಲೀಸ್ ರೋಲ್ಗಳು ಮಾಡ್ತಾ ಇದ್ದೀನಿ. ಬಟ್ ಕವಿರಾಜ್ ಸರ್ ಹೇಳ್ದಂಗೆ ಮಾಸ್ ಮಾಡೋದಕ್ಕೂ ಚೈತನ್ಯ ಸರ್ ಜೊತೆ ಮಾಡಿದಾಗ ಹೆಂಗೆ ದೋಸೆ ಎಲ್ಲ ಕಡೆ ಸಿಗುತ್ತೆ, ವಿದ್ಯಾರ್ಥಿ ಅನ್ನೋದು ಬೇರೆ ಥರ ಇರುತ್ತೆ. ಹಂಗೆ ಚೈತನ್ಯ ಸರ್ ಜೊತೆ ಮಾಡಿದಾಗ ಮಾಸ್ ಪೊಲೀಸ್ ಇದ್ದರೆ ಈಗ ನಾನು ಕಲ್ಟ್ ಪೊಲೀಸ್ ಆಗಿದ್ದೀನಿ. ಸೊ ಆ ಖುಷಿ ಇದೆ ನನಗೆ. ಅಂದರೆ ಅವರು ಗ್ರಾಮ್ ಲೆಕ್ಕದಲ್ಲಿ ಆ್ಯಕ್ಟಿಂಗ್ ತೆಗಿದ್ದಾರೆ. ಅದು ನನಗೂ ಮತ್ತೆ ಪ್ರತಾಪ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಒಂದು ಶಾರ್ಟಲ್ಲಿ. ಅದು ನಮಗೆ ಮಾನಿಟ್ರು ಸುಮ್ಮನೆ ಇಟ್ಟಿರ್ತಾರೆ ಅನ್ಕೋತೀವಿ ನಾನು. ಸುಮ್ಮನೆ ಇರುತ್ತೆ, ಒಂದು ಮಾನಿಟ್ರನ್ನು ಸೆಟಪ್ಪಲ್ಲಿ ಇರುತ್ತೆ. ಮಾನಿಟ್ರ್ ನೋಡಿ ಇದೆಲ್ಲ ಇಷ್ಟು ಮಾಡಬೇಕು ಅಂತ ನನಗಂದರೆ ಆ ಥರ ಮಾಡಿದಾಗಲೇ ನಮ್ಮದು ವೀಕ್ನೆಸ್ ಗೊತ್ತಾಗೋದು. ನಾವು ಅನ್ಕೋತೀವಿ ಇಷ್ಟೊಂದು ಪೊಲೀಸ್ ಮಾಡಿದ್ದೀನಲ್ಲ, ಮಾಡಿದಲ್ಲ ಸರಿ. ಆ ಥರ ಇರಲ್ಲ ಅದು ಆ್ಯಕ್ಚುಲಿ. ಸೊ ನನಗೆ ಸರ್ ಜೊತೆ ನೆಕ್ಸ್ಟ್ ಸಿನಿಮಾ ಮಾಡಿದ್ರು ಖುಷಿ, ಯಾಕೆಂದರೆ ಅವರು ತಿದ್ದೋದ್ರಿಂದ ನನಗೆ ಬೇರೆ ಸಿನಿಮಾದಲ್ಲಿ ಹೆಲ್ಪ್ ಆಗ್ತಿದೆ ಸರ್. ಸೊ ಒಂದ್ಸಗೆ ಮತ್ತೆ ಪ್ರೊಡ್ಯೂಸರು ನಮ್ಮೂರವರು, ನಮ್ಮ ಹಾಸನದವರು, ನಮ್ಮ ಶ್ಯಾಮಗಳು ಮೇಡಮ್, ಪದ್ಮಾವತಿ ಮೇಡಮ್, ಶ್ರೇಯಸ್ ಇರ್ಬೋದು, ಅವ್ರ ವೈಫ್ ಇರ್ಬೋದು, ಎಲ್ಲ ಹಾಸನದವರೇ. ಸೊ ನಮ್ಮೂರು ಪ್ರೊಡಕ್ಷನ್ ಸಿನಿಮಾ ದಯವಿಟ್ಟು ಗೆಲ್ಲಿಸಿ. ಹಾಸನದವರು ಡೆಲ್ಲಿವರೆಗೂ ಆಳಿದ್ದಾರೆ. ಈ ಸಿನಿಮಾ ಸ್ಯಾಂಡಲ್ವುಡ್ ಆಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನ್ ಹಾಸನ್ ಸರ್, ಪ್ರತಾಪ್ ನಾರಾಯಣ್ ಅವರು.
ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ನನ್ನ ಗುರುಜಿ ಅಂತೀನಿ. ಸೊ ಒಂದು ಆ ದಿನಗಳು ಸಿನಿಮಾ ನೋಡೋದ್ಮೇಲೆ ಸುಮಾರು ವರ್ಷದಿಂದ ನಾನು ಅವ್ರ ಜೊತೆ ನಟಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಬಟ್ ಥ್ಯಾಂಕ್ ಯು ಸರ್ ಈ ಸಿನಿಮಾಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಚೇತನ್ ಸರ್ದು ಈ ಸೈಲೆಂಟ್ ಫೇಸ್ ಮಾತ್ರ ನೋಡಿದ್ರೆ ಆ ವೈಲೆಂಟ್ ಸೈಡ್ನ ನಾನು ನೋಡಿದ್ದೀನಿ. ಕವಿರಾಜ್ ಸರ್ ಹೇಳ್ದಂಗೆ ಹೌದು ಸರ್, ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಏನಂದ್ರೆ ಒಂದು ಸೀನ್ ಮಾಡ್ತಿರ್ಬೇಕಂದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡಿಸ್ತಾರೆ. ಡ್ಯೂಟಿ ಏನಂದ್ರೆ ಒಂದೇ ಸೀನ್ನ 4-5 ಸರಿ ಮಾಡಿಸಲ್ಲ. ಒಂದು ಟ್ರಾಲಿ ಹಾಕ್ಬಿಟ್ಟು ರೌಂಡ್ ಟ್ರಾಲಿ ಹಾಕಿ, ಸೊ ಇಟ್ ವಾಸ್ ಅ ಕಂಪ್ಲೀಟ್ ನ್ಯೂ ಎಕ್ಸ್ಪೀರಿಯನ್ಸ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್. ಮತ್ತು ನಾನು ಸರ್ನ ಕೇಳಿದೆ, ಸರ್ ಈ ಸಿನಿಮಾ ನನಗೆ ಏನಕ್ಕೆ ಸರ್ ಚೂಸ್ ಮಾಡಿದೆ ಅಂದಾಗ ದೆನ್ ಹಿ ಸೆಡ್ ಸುನೇನಾ ಅವರು. ಸೊ ಐ ಹ್ಯಾವ್ ಟು ಥ್ಯಾಂಕ್ ಸುನೇನಾ ಫಾರ್ ರೆಫರಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಯಂಗ್ ಶ್ರೇಯಸ್ ಈ ಒಂದು ಚಿಕ್ಕ ವಯಸ್ಸಲ್ಲೇ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟಿಂಗ್ನ ಹ್ಯಾಂಡಲ್ ಮಾಡೋದು ಸುಲಭದ ಮಾತಲ್ಲ. ಯಾವಾಗಲೂ ಒಂದು ಸೆಟ್ಟಲ್ಲಿ ಒಂದು ಸ್ಮೈಲ್, ಆ ಎನರ್ಜಿ ಇತ್ತು. ಸೊ ನಮಗೂ ಅದು ತುಂಬಾ ಹೆಲ್ಪ್ ಆಯಿತು. ಆಮೇಲೆ ಪದ್ಮಮ್ಮ ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತಾರೆ. ಸೊ ಇಬ್ರಿಗೂ ಅದು ಬ್ಲಡ್ಡಲ್ಲೇ ಇದೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿನೋದ್ ಬ್ರದರ್ ಬಗ್ಗೆ ಹೇಳ್ಬೇಕಂದ್ರೆ ಅವರ ಡೆಡಿಕೇಶನ್, ಒಂದು ಸೀನ್ ಮಾಡ್ತಿರ್ಬೇಕಂದ್ರೆ ಕೈ ಫ್ರ್ಯಾಕ್ಚರ್ ಆಗಿರುತ್ತೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕೊಂಡು ಬರ್ತಾರೆ. ಸೊ ಅವರು ಹೋಗಿ ಇಮಿಡಿಯೇಟಾಗಿ ಹೋಗಿ ಲೈಕ್ ಒಂದು ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ. ನೋಡಿದಾಗ ನಾನು ಒಂದು ಸೆಕೆಂಡು ಶಾಕ್ ಆದೆ ನಾನು. ಈ ಡೆಡಿಕೇಶನ್. ಆ್ಯಂಡ್ ಪ್ರತಿ ಸೀನ್ ಮಾಡಬೇಕಂದ್ರೆ ಅವರ ಮಾಡುವಂಥ ಕೋ ಸ್ಟಾರ್ಸ್ ಜೊತೆ ಅವರು ಎಷ್ಟು ಕಂಫರ್ಟ್ ಮಾಡ್ತಾರೆ ಅಂದರೆ ಲೈಫ್ ಈಸಿ ಆಗುತ್ತೆ. ಅದರ್ ಮೋರ್ ದೆನ್ ಯುವರ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಹೀಗೆ ಚೇಂಜ್ ಆಗ್ತೀವಿ. ನಮ್ಮ ವೇಣೋಣ ಏನು ಮಾತಾಡಲ್ಲ ಸರ್, ಹಿಂಗೆ ಅಂದಿದ ತಕ್ಷಣ ಸೆಕೆಂಡಲ್ಲಿ ಎಲ್ಲ ರೆಡಿ ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹ್ಯಾವ್ ಟು ಥ್ಯಾಂಕ್ ದೆಮ್. ಹುಡುಗಾಟದ ಮಾತಾಡಿ ಇಷ್ಟು ಜನನ ಹ್ಯಾಂಡಲ್ ಮಾಡೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಪ್ರತಾಪ್ ಅವರು. ಥ್ಯಾಂಕ್ ಯು. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನಮ್ಮ ಪೊಲೀಸ್ ಆಫೀಸರ್ಸ್ ಅಶ್ವಿನ್ ಹಾಸನ್ ಸರ್ ಹಾಗೂ ಪ್ರತಾಪ್ ನಾರಾಯಣ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಬಲರಾಮನ ದಿನಗಳು ಸಿನಿಮಾದಲ್ಲಿ ಲಾಂಗು ಮಚ್ಚು ಎಷ್ಟು ಝಳಪಿಸಿದೆಯೋ ಅಷ್ಟೇ ಚೆನ್ನಾಗಿ ಸೌಂಡ್ ಮಾಡಿರೋದು ಕತ್ತಿ. ಹಾಗಾಗಿ ನಮ್ಮ ಬಲರಾಮನ ದಿನಗಳು ಸಿನಿಮಾದಲ್ಲಿ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಮಾಡಿರುವಂತಹ ದಯವಿಟ್ಟು ಇಲ್ಲ, ಆ್ಯಕ್ಚುಲಿ ಬಲರಾಮನ ದಿನಗಳು ಸರ್ ಎಲ್ಲರೂ ಹೇಳ್ತಾ ಇದ್ದಾರೆ ಆ ದಿನಗಳು ಅಂತ. ಬಟ್ ಆ ದಿನಗಳು ನಾನು ನೋಡಿದ್ದೀನಿ. ಬಲರಾಮ ದಿನಗಳು ಐ ಥಿಂಕ್ ಇಟ್ ವಿಲ್ ಓವರ್ಟೇಕ್ ಆಲ್ ದ್ಯಾಟ್ ಕ್ರೆಡಿಟ್ಸ್ ದಟ್ ಯು ಹ್ಯಾಡ್ ಗಿವನ್ ಟು ಆ ದಿನಗಳು ಸರ್. ತುಂಬ ಚೆನ್ನಾಗಿದೆ ಆ ದಿನಗಳು. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂದರೆ ನಾನು ಕೆಲಸ ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ. ಬಲರಾಮನ ದಿನಗಳು ಎಲ್ಲರಿಗೂ ಒಂದು ಫೀಲ್ ಇರುತ್ತೆ. ಒಂದು ಸಿನಿಮಾ ಇವಾಗ ಒಂದು ಬರೀ ಮಳೆ ಇರೋ ಸಿನಿಮಾ ಇದ್ರೆ ಹೊರಗೆ ಬಂದರೆ ಥಿಯೇಟ್ರಿಂದ ಒಂದು ಮಳೆ ಬರ್ತಿತ್ತಲ್ಲ ಇಷ್ಟೊತ್ತು ಅನ್ನೋ ಒಂದು ಫೀಲ್, ನಾಸ್ಟಾಲ್ಜಿಕ್ ಫೀಲ್ ಕೊಡುತ್ತೆ. ಬಲರಾಮನ ದಿನಗಳು ನೋಡ್ಬಿಟ್ಟು ಹೊರಗಡೆ ಬಂದರೆ ಯು ವಿಲ್ ಫೀಲ್ ದ 80s ಬ್ಯಾಂಗ್ಳೂರ್. ಅದು ಫೀಲ್ ಆಗುತ್ತೆ. ಪ್ರತಿ ಒಂದು ಸೀನಲ್ಲೂ ಒಂದು ಬ್ಯಾಕ್ ಡ್ರಾಪಿಂದ ಹಿಡಿದು ಪ್ರತಿ ಒಂದು ಸೀನು ಎಷ್ಟು ಚೆನ್ನಾಗಿ 80s ಕರ್ಕೊಂಡು ಹೋಗಿದ್ದಾರೆ ಸಿನಿಮಾನಲ್ಲಿ ಅಂದರೆ ಐ ರಿಯಲಿ ಲವ್ಡ್ ಇಟ್ ಸರ್. ಬಿಕಾಸ್ ಬಲರಾಮ ಆ ದಿನಗಳು ನೋಡಿದಾಗ ನನಗೊಂದು ಆಸೆ ಇತ್ತು, ಈ ಥರ ಒಂದು ಕಲ್ಟ್ ಸಿನಿಮಾನಲ್ಲಿ ಒಂದು ಒಳ್ಳೆ ಗ್ಯಾಂಗ್ಸ್ಟರ್ ಥರ ಮಾಡಿದರೆ ಹೇಗಿರ್ತಿತ್ತು ಅಂತ. ಆ್ಯಂಡ್ ದಟ್ ಆಪರ್ಚುನಿಟಿ ಐ ಗಾಟ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ಸ್, ದೇ ಆರ್ ಫ್ಯಾಮಿಲಿ ಟು ಮೀ. ಪ್ರತಿದಿನ ನಗ್ನಗ್ತಾ ವೆಲ್ಕಮ್ ಮಾಡಿ ಹಾಗೆ ಕಳಿಸ್ಕೊಡ್ತಿದ್ರು. ಆ್ಯಂಡ್ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಆ್ಯಂಡ್ ವಿನೋದ್ ಸರ್, ನಾನು ಇದನ್ನು ಹೇಳಲೇಬೇಕು. ಕತ್ತಿ ಅನ್ನೋ ಒಂದು ಕ್ಯಾರೆಕ್ಟರ್ ಹೇಳ್ಬೋದಾ ಸರ್? ಅಂದರೆ ಅದು ಒಂದು ಪರ್ಟಿಕ್ಯುಲರ್ ಬಾಡಿ ಲ್ಯಾಂಗ್ವೇಜ್ ಬೇಕಾಗಿತ್ತು ಅದಕ್ಕೆ. ಆ್ಯಂಡ್ ನಾನು ಇವತ್ತವರೆಗೂ ಮಾಡಿರೋದ್ರಲ್ಲಿ ಆ ಥರ ಕ್ಯಾರೆಕ್ಟರ್ ನಾನು ಮಾಡಿಲ್ಲ. ಅದನ್ನು ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು ವಿನೋದ್ ಸರ್. ಸಚ್ ಅ ಸ್ವೀಟ್ ಆರ್ಟ್. ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರದ್ದೇ ಒಂದು ಅಷ್ಟಿರ್ತಿತ್ತು ಕೆಲಸ. ಅದನ್ನು ಬಿಟ್ಟು ನಮ್ಮ ಒಂದು ಸೀನ್ಗೆ ಇನ್ವಾಲ್ವ್ ಆಗಿ ಈ ಥರ ಬಂದರೆ ಚೆನ್ನಾಗಿರುತ್ತೆ, ಈ ಥರ ಡೈಲಾಗ್ಸು, ಈ ಥರ ಮ್ಯಾನರಿಸಮ್, ಈ ಥರ ಒಂದು ಬಾಡಿ ಲ್ಯಾಂಗ್ವೇಜ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಕತ್ತಿ ಸಖತ್ತಾಗಿ ಮಾಡಿದ್ದಾನೆ ಅಂತ ಹೇಳಿಸಿದ್ದು ಅವರು. ಆ್ಯಂಡ್ ಅದಕ್ಕೆಲ್ಲ ಆಪರ್ಚುನಿಟಿ ಕೊಟ್ಟಂಥ ಪದ್ಮಾವತಿ ಮ್ಯಾಮ್, ಚೈತನ್ಯ ಸರ್, ಶ್ರೇಯಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾ ಐ ಥಿಂಕ್ ನಾಟ್ ಓನ್ಲಿ ಕಲ್ಟ್ ಕ್ಲಾಸಿಕ್,
ಇದು ಬೇರೆನೇ ಲೆವೆಲ್ನಲ್ಲಿ ಇರುತ್ತೆ ಈ ಸಿನಿಮಾ. ಬಿಕಾಸ್ ಐ ಹ್ಯಾವ್ ಸೀನ್ ಎವ್ರಿ ಸೀನ್. ಸೂಪರ್ ಆಗಿ ಬಂದಿದೆ. ನನಗೆ ಏನು ಮಾತಾಡಬೇಕು ಅಂದರೆ ನನ್ನ ಸಿನಿಮಾನೇ ಓಡ್ತಾ ಇದೆ ತಲೆಯಲ್ಲಿ. ಬಟ್ you'll see it very soon. Venu sir and everyone who are part of this cinema, ಬಲರಾಮನ ದಿನಗಳು ಸಿನಿಮಾ ಯಾರ್ಯಾರು ಭಾಗಿಯಾಗಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಅದ್ಭುತ ಸಿನಿಮಾಗೆ ಒಂದು ಪಿಲ್ಲರ್ಸ್ ಆಗಿ ನಿಂತಿದ್ದೀರಾ ಎಲ್ಲರೂ. ಆ್ಯಂಡ್ ಬರೋ ಸಕ್ಸಸ್ನಲ್ಲಿ ಐ ಥಿಂಕ್ ಐ ವಿಲ್ ಬಿ ಟೇಕಿಂಗ್ ಮೈ ಪಾರ್ಟ್, ಮೈ ಶೇರ್ ಆಫ್ ಸಕ್ಸಸ್ ಫ್ರಮ್ ದಿಸ್ ಮೂವಿ. ಥ್ಯಾಂಕ್ ಯು ಸೋ ಮಚ್. ವಿನಯ್ ನೀವು ಹೇಳಿದ್ರೆ ಆ ದಿನಗಳು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ. ಯಾಕೆಂದರೆ ಆ ಸಿನಿಮಾದಲ್ಲಿ ಕರ್ನಾಟಕ ಏನು, ಕನ್ನಡ ಸಿನಿಮಾ ಏನು ಅಂತ ಗೊತ್ತಿಲ್ಲದಿರೋ ಒಬ್ಬ ನಟ ಆ್ಯಕ್ಟ್ ಮಾಡಿದ್ರು. ಇಲ್ಲಿ ಹುಡ್ತಾನೆ ಕಲಾವಿದಾಗಿ ಅಪ್ಪನ ಜೊತೆ ಕನ್ನಡ ಸಿನಿಮಾ ಗೊತ್ತಿರೋ ನಟ 100% ನಿಜ ಸರ್. ನಾನು ಹೇಳಿದ್ನಲ್ಲ ಸರ್, ಪ್ರತಿಯೊಬ್ಬರು ಈ ಒಂದು ಸಿನಿಮಾನಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟರ್ನ ಆ ಸಿನಿಮಾಗೆ ಬೇಕಾಗಿರೋ ಹಂಗೆ ಬರೆದಿದ್ದು ಚೈತನ್ಯ ಸರ್ ಅಂದರೆ ಮೋಲ್ಡ್ ಮಾಡಿದ್ದು ವಿನೋದ್ ಸರ್. ಬಿಕಾಸ್ ಪ್ರತಿಯೊಂದು ಕ್ಯಾರೆಕ್ಟರ್ನು ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಸ್ಟೈಲಿಂದ ಹಿಡಿದು ಪ್ರತಿಯೊಂದು ಐ ಥಿಂಕ್ ಯು ಮೋಲ್ಡೆಡ್ ದಮ್ ವೆರಿ ಪರ್ಫೆಕ್ಟ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ವಿನಯ್ ಸರ್. ಕತ್ತಿಯಾಗಿ ನೀವನ್ನ ತೆರೆ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಇದು ಮಚ್ಚಿಡ್ದಿದ್ದಕ್ಕೆ ಎಷ್ಟು ನ್ಯೂಸ್ ಆಯಿತು ಇದಕ್ಕೆ ಜಾಸ್ತಿ ಮಾಡೋಣ. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಟು ಅವರ್ ಅಮೇಜಿಂಗ್ ಕತ್ತಿ ಅಲಿಯಾಸ್ ವಿನಯ್ ಗೌಡ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್, ಶೂಟಿಂಗ್ ಪ್ರೋಸೆಸ್ ಅಲ್ಲಿ ತುಳು ಬೇರೆ ಕಲ್ತ್ಬಿಟ್ರಿ ನೀವು ಅಂತ. ಅದು ಅಂದ್ರೆ ತಕ್ಷಣದಲ್ಲಿ ಕಲಿಬೇಕಾಗಿ ಬಂತು. ಹಾಗಾಗಿ ಚೈತನ್ಯ ಫ್ರೆಂಡ್ ಒಬ್ರು ವಾಯ್ಸ್ ನೋಟ್ ಕಳಿಸಿ ಅಲ್ಲೇ ತಕ್ಷಣದಲ್ಲಿ ಕಲ್ತ್ಕೊಂಡು ಆಕ್ಟ್ ಮಾಡೋ ಹಾಗಾಯ್ತು. ಸೂಪರ್ ಸರ್, ಸೂಪರ್. ಎಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್. ಅದೇ ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ ಮೇಡಮ್, ಈ ಸಿನಿಮಾಗೆ ಕತೆ ಹೇಳಿದ್ರು ಒಂದು 8 ತಿಂಗಳ ಮುಂಚೆ. ನಾನು ಶೂಟಿಂಗ್ ಬರೋದಕ್ಕೆ ಒಂದು 8 ತಿಂಗಳ ಮುಂಚೆ ಕತೆ ಹೇಳಿದ್ರು. ಆಮೇಲೆ ನಾನು ಶೂಟಿಂಗ್ ಬಂದಿದ್ದು. ಈ ಮಧ್ಯದಲ್ಲಿ ಒಂದು ಸೀರೀಸ್ ಡೈರೆಕ್ಟ್ ಮಾಡ್ತಿದ್ದೆ. ಅಲ್ಲಿ ಅನಿರುದ್ಧ ಅಂತ ಒಬ್ಬ ಆಕ್ಟ್ ಮಾಡಿದ್ದಾನೆ ಈ ಸಿನಿಮಾದಲ್ಲಿ. ಅವನು ಒಂದು 2-3 ಎಕ್ಸ್ಪೀರಿಯನ್ಸ್ ಹೇಳ್ದ ಚೈತನ್ಯ ಅವ್ರದ್ದು. ಅಂದರೆ ಚೈತನ್ಯ ಅವ್ರು ನಾನು ಒಂದು 25 ವರ್ಷದಿಂದ ಪರಿಚಯ ಆಲ್ಮೋಸ್ಟು. ಬಟ್ ಅವರ ಕೈ ಕೆಳಗಡೆ ನಾನು ಯಾವತ್ತೂ ಕೆಲಸ ಮಾಡಿರಲಿಲ್ಲ. ಫ್ರೆಂಡ್ ಆಗಿ ಗೊತ್ತು, ಡೈರೆಕ್ಟರ್ ಆಗಿ ಗೊತ್ತು. ಸರಿ, ಅವನು ಅನಿರುದ್ಧ ಅನ್ನೋ ನಮ್ದ್ರಲ್ಲಿ ಆ್ಯಕ್ಟ್ ಮಾಡಿದವನು ಮೈಸೂರಲ್ಲಿ ಮಾತಾಡ್ತಾ ಅವನು ಭಯಂಕರ ಟೆಂಪರ್ಮೆಂಟ್ ಕಣಲ್ಲ, ಮೈಕೆ ಹೊಡೆದಾಕ್ಬಿಟ್ಟ ಅಂತ. ನಾನು ಇದೇನು ಈ ಹುಚ್ಚರ ಜೊತೆ ಯಾರಪ್ಪ ಕೆಲಸ ಮಾಡ್ತಾರೆ ಸುಮ್ಮನೆ. ಸರಿ, ನಾನು ಆಮೇಲೆ ಫೋನ್ ಬಂದಿರಲಿಲ್ಲ ನನಗೆ. ಸರಿ ಬಿಟ್ರೇನೋ ನನ್ನ ಕ್ಯಾರೆಕ್ಟ್ರು, ನಾನು ಇಲ್ಲ ಅಂತ ಅಂದ್ಕೊಂಡಿದ್ದೆ ಸಿನಿಮಾದಲ್ಲಿ ಇಲ್ಲ ಅಂತ. ಮತ್ತು ಆಮೇಲೆ ನೋಡಿದ್ರೆ ಇನ್ನೊಂದು ಸರ್ತಿ ಫೋನ್ ಬಂತು, ನಿಮ್ಮದು ನೆಕ್ಸ್ಟ್ ವೀಕಲ್ಲಿ ಬಂದ್ಬಿಡುತ್ತೆ ರೀ ಕ್ಯಾರೆಕ್ಟ್ರು ಅಂತ ಅಂದರು. ಸರಿ, ನಾನು ಅಂದ್ಕೊಂಡಿದ್ದೆ ಹೋಗೋದು ಮೊದಲನೇ ದಿವಸ. ಅಕಸ್ಮಾತ್ ಇವ್ರು ಹೆಂಗೆ ಕೂತ್ಕೋತಿ ಹೆಂಗೆ ಆಡಿದ್ರೆ, ಇಲ್ಲ ಸರ್ ನಮ್ಗೆ ಯಾಕೋ ಈ ಕ್ಯಾರೆಕ್ಟ್ರು ನನಗೂ ಅದಕ್ಕೂ ಸರ್ ಹೋಗ್ತಾ ಇಲ್ಲ ಅಂತ ನಿಧಾನಕ್ಕೆ ಹೇಳಿ ತಪ್ಪಿಸ್ಕೊಂಡ್ಬಿಡೋಣ ಅಂತ ಇದ್ದೆ. ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ದು ಅಂದರೆ ನನಗೆ ಶ್ರುತಿಯವ್ರು ಯಾವಾಗಲೂ ಹೇಳೋರು ಚೈತನ್ಯ ಇಸ್ ಸಚ್ ಎ ಸ್ವೀಟ್ ಡೈರೆಕ್ಟರ್ ಅಂತ. ಅದು ಈ ಸರ್ತಿ ನನಗೆ ಸಾಬೀತಾಯಿತು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಪದ್ಮಾವತಿ ಅವ್ರದ್ದು ನಾನು ಶುಂಠಿಕೊಪ್ಪದಲ್ಲೂ ಗೋಣಿಕೊಪ್ಪದಲ್ಲೂ ಫಸ್ಟ್ ಡೇ ಶೂಟಿಂಗು. ಅಲ್ಲಿ ಚೈತನ್ಯ ಸರ್ ಪಕ್ಕದಲ್ಲಿ ನಾನು ಕೂತಿದ್ದೆ. ಇವ್ರು ಬಂದು ಕೂತ್ರು. ಯಾರು ಇವರು ಒಂದು ಪ್ಯಾಂಟು ಒಂದು ಟೀ ಶರ್ಟ್ ಹಾಕ್ಕೊಂಡು ಬಂದು ಕೂತ್ಬಿಟ್ರು. ಇನ್ನು ನಾವು ಪ್ರೊಡ್ಯೂಸರ್ ಅಂದರೆ ಸಾಮಾನ್ಯ 1-2 ಬೌನ್ಸರು, ಅದ್ರ ಜೊತೆ ಇನ್ನೊಂದಿಬ್ರು ಅಂತ. ಇವ್ರ ಪಾಡಿಗೆ ಇವ್ರು ಬಂದು ಕೂತ್ರು. ಯಾರು ಇವರು? ನಮಸ್ತೆ ಸರ್. ಹಾಂ ನಮಸ್ತೆ ಸರ್, ನಾನೇ ಹೌದಾ ಸರಿ. ಆಮೇಲೆ ರಿಜಿಸ್ಟರ್ ಆಗಿದ್ದು ಇವರೇ ಪ್ರೊಡ್ಯೂಸರ್ ಅಂತ. ಪದ್ಮಾವತಿ ಅವ್ರಿಗೆ, ಶ್ರೇಯಸ್ ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ನನ್ನ ಕಾಸ್ಟ್ ಮಾಡಿದ್ದಕ್ಕೆ. ಮೌನಪ್ರಾಯನ ಪಾತ್ರದಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಡೈರೆಕ್ಟ್ರು ಮತ್ತು ನೋಡಿದವರೆಲ್ಲ ಹೇಳಿದ್ದಾರೆ. ಜನ ಏನು ಹೇಳ್ತಾರೆ ನೋಡಬೇಕು. ಅಫ್ಕೋರ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮೌನಪರ್ಯಾಗಿ ನೀವು ಯಾವ ರೀತಿಯಾಗಿ ಅಫ್ಕೋರ್ಸ್ ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತೀರಾ. ನಿಮ್ಮನ್ನು ಹೇಳ್ಬೇಕು ಮೇಡಮ್, ನಾವು ಹಂಗೆ ಅಂದ್ಕೊಂಡ್ರೆ ಸುಮ್ಮನೆ ಮಾಡಿದ್ದೆಲ್ಲ ಅಡುಗೆ ಚೆನ್ನಾಗಿದೆ ಅಂತ ಹೇಳಿ ಇಲ್ಲ, ನೀವು ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಾಕ್ತೀರಾ ಅಂತ ನಮಗೆ ಗೊತ್ತಿದೆ ಸರ್. ದಯವಿಟ್ಟು ಜೋರಾದ ಚಪ್ಪಾಳೆ ರಮೇಶ್ ಇಂದಿರಾ ಸರ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ಥ್ಯಾಂಕ್ ಯು. ಇದೀಗ ನಮ್ಮ ಸಿನಿಮಾದಲ್ಲಿ ಮತ್ತೊಂದು ಪ್ರಮುಖ ಪಾತ್ರವನ್ನ ನಿಭಾಯಿಸಿದ್ದಾರೆ. ಇವರ ಪಾತ್ರ ಡ್ಯೂರೇಷನ್ ಕೇಳಿದ್ರೆ ಸ್ವಲ್ಪ ಚಿಕ್ಕದಾಗಿರಬಹುದು, ಆದರೆ ಪಾತ್ರ ತುಂಬಾನೇ ಇಂಪಾರ್ಟೆಂಟ್, ತುಂಬಾನೇ ಸ್ಟೈಲಿಶ್ ಆಗಿ ಫುಲ್ ಸ್ವ್ಯಾಗಲ್ ಬಂದಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವೆರಿ ವೆರಿ ಟ್ಯಾಲೆಂಟೆಡ್ ಡ್ರ್ಯಾಗನ್ ಮಂಜು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಡ್ರ್ಯಾಗನ್ ಮಂಜು ಅವರು ಫುಲ್ ನೋಡಿ ಸ್ವ್ಯಾಗಲ್ ಬಂದಿದ್ದಾರೆ ಇವತ್ತು. ಹಾರ್ಟ್ಲಿ ವೆಲ್ಕಮ್ ಡ್ರ್ಯಾಗನ್ ಮಂಜು ಸರ್. ನೀವು ಚೈತನ್ಯ ಸರ್ ಹತ್ರ ಹೇಳ್ತಾ ಇದ್ರಂತೆ ಒಂದೊಂದು ವೆರೈಟಿ ಕ್ಯಾರೆಕ್ಟರ್ ಸಿಗ್ತಾ ಇದೆ ನನಗೆ. ಒಂದ್ರಲ್ಲಿ ಜಡ್ಜ್ ಮಾಡಿದ್ದಾರೆ, ಇನ್ನೊಂದ್ರಲ್ಲಿ ಏನೇನೋ ರೂಲ್ಸ್ ಕೊಟ್ಟಿದ್ದಾರೆ ಅಂತೇಳಿ. ಇದರಲ್ಲಿ ಹೇಗಿತ್ತು ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್? ಇದರಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ಕಾಸ್ಟಿಂಗ್ ಮಾಡಲಿಕ್ಕೆ. ಯಾಕಂದರೆ ಚೈತನ್ಯ ಸರ್ ಫೋನ್ ಅಂದ ತಕ್ಷಣ ತುಂಬ ಖುಷಿಯಾಗಿತ್ತು ನನಗೆ.
ಯಾಕಂದರೆ ಈ ರೌಡಿಸಮ್ ತುಂಬ ಕಡೆ ನಾವು ಸ್ಲಮ್ಮಲ್ಲಿಂದ ನೋಡಿದ್ದೀವಿ, ಮತ್ತು ಆ ಕಥೆನ ಕೇಳಿದ್ದೀವಿ, ಮತ್ತು ಈ ಕ್ಯಾರೆಕ್ಟರ್ಗಳು ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಮಾವಂದರು ಎಲ್ಲ ಆ ಥರ ಒಂದು ಸರೌಂಡಿಂಗ್ ಇತ್ತು. ಆ ವರ್ಡ್ ಇದ್ದಿದ್ದರಿಂದ ತುಂಬ ನನಗೂ ಖುಷಿಯಾಗಿತ್ತು, ಯಾವುದೋ ಒಂದು ಕುತೂಹಲ ಇತ್ತು. ಓಕೆ, ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಆ ದಿನಗಳು ಬರುವಾಗ ನಾವೆಲ್ಲ ಅವ್ರು ಹೇಳ್ದಂಗೆ ಚಿಕ್ಕ ಚಿಕ್ಕ ಹುಡುಗರು, ಸಿನಿಮಾ ಈ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಅಷ್ಟೇ. ಇನ್ನು ಬೆಳೆದು ಬರ್ತಾ 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 ಅದನ್ನು ಕನ್ನಡ ನೋಡಿದ್ವಿ, ಕಿವಿಯಲ್ಲಿ ಕೇಳಿದ್ವಿ, ನ್ಯೂಸ್ ಪೇಪರ್ ನೋಡ್ತಾ ಇದ್ವಿ. ಸೊ ತಿರ್ಗಾ ಬಲರಾಮನ ದಿನಗಳು ಅನ್ನೋ ಒಂದು ದೊಡ್ಡ ಸ್ಕ್ರೀನ್ಗಳನ್ನು ತೋರಿಸಿ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಡ್ರ್ಯಾಗನ್ ಮಂಜು ಸರ್, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಡ್ರ್ಯಾಗನ್ ಮಂಜು ಸರ್. ಎಸ್ ಸರ್, ಪ್ಲೀಸ್. ಪ್ರೊಡ್ಯೂಸರ್ ಮೇಡಮ್, ಥ್ಯಾಂಕ್ ಯು. ಮತ್ತು ಎಸ್ ಸರ್, ಪ್ಲೀಸ್ ಟೇಕ್ ಯುವರ್ ಟೈಮ್. ಫೈಟ್ನ ಸೇಫಾಗಿ ಮಾಡಿಸಿದ್ದಕ್ಕೆ ತುಂಬ ಧನ್ಯವಾದಗಳು ವಿನೋದ್ ಸರ್. ಯಾಕಂದರೆ ಒಂದು ಚಿಕ್ಕ ಫಾಲಿಂಗ್ ಇತ್ತು, ಅದನ್ನು ಬೇಡ, ನೀವು ಆರ್ಟಿಸ್ಟ್ ಇವಾಗ ಬೇಡ, ನೀವು ಬೇರೆ ಕಡೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ದುಡ್ಡಾಗಿ ಮಾಡಿಸಿದ್ರು ಸರ್. ತುಂಬ ಧನ್ಯವಾದಗಳು ಈ ಕೇರ್ಗೆ. ಥ್ಯಾಂಕ್ ಯು ಸರ್. That's so sweet. Thank you sir, thank you so much. ನಮ್ಮ ಸಿನಿಮಾದ ಶುರು ಹಾಡನ್ನ ನೋಡಿದ್ರಿ, ಅದು ಸ್ಟಾರ್ಟಿಂಗ್ ಅಲ್ಲಿ. ಈಗ ಏನು ಪ್ರಮುಖರು ಮಾತನಾಡೋದಿದೆ, ಅದಕ್ಕೂ ಮೊದಲು ಟಾಟಾ ಸಾಂಗ್ ನೋಡ್ಕೊಂಡ್ ಬರೋಣ ಅಂತ ಹೇಳಿ. ಸಾಂಗ್ ಪ್ಲೀಸ್. ಇವತ್ತಿನ ದಿನ ಎಲ್ಲರೂ ಈ ವೇದಿಕೆಗೆ ಬಂದಿರುವಂಥ ನಮ್ಮ ಡೈರೆಕ್ಟರ್ ಸರ್, ನಾನು ಅವ್ರನ್ನ ಸ್ವಾಗತ ಮಾಡ್ತೀನಿ. ಮತ್ತು ವಿನಯ್ ಸರ್, ತುಂಬು ಹೃದಯದ ಧನ್ಯವಾದಗಳು. ಮತ್ತು ರಮೇಶೇಂದ್ರ ಸರ್, ವಿನಯ್ ಗೌಡ ಸರ್, ಮತ್ತು ನಮ್ಮ ಕವಿ ಆದಂಥ ಕವಿರಾಜ್ ಸರ್, ಪ್ರತಿಯೊಬ್ಬರಿಗೂ ನಮ್ಮ ಹಾಸನ ಡಿಸ್ಟಿಕ್ ಅಶ್ವಿನಿ ಸರ್, ಆಮೇಲೆ ಕಡೀಶ್ವರು, ಡ್ರಾಗನ್ ಮಂಜೂರು, ನಮ್ಮ ಸಿಂಗ್ಲಿ ಬಾಯ್ಸ್ ಪ್ರತಿಯೊಬ್ಬರು, ಮತ್ತು ಎಲ್ಲ ಅನಿಲ್ ಸಿದ್ದು, ಮತ್ತು ನಮ್ಮ ಹರಿದಾಸ್ ಸರು, ಹಾಗೆ ನಮ್ಮ ಡೈರೆಕ್ಟರ್ ಸರ್ ಫ್ಯಾಮಿಲಿ ಬಂದಿದೆ, ಅಪ್ಪ ಅಮ್ಮ ಎಲ್ಲ, ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಎಲ್ಲ ಕಲಾವಿದರುಗಳಿಗೂ ದಯವಿಟ್ಟು ಸಮಯಾಭಾವ ಕಮ್ಮಿ ಇರೋದ್ರಿಂದ ಆಲೇ ನಮ್ಮ ಪ್ರೆಸ್ನವರು ಮಾಡ್ತಿದ್ದಾರೆ ಬೇಗ ಮುಗಿಸಿ ಅಂತ, ದಯವಿಟ್ಟು ಎಲ್ರೂ ಹೆಸರು ತಗೊಳ್ಲಿಕ್ಕೆ ಆಗ್ತಿಲ್ಲ. ಮತ್ತು ನಮ್ಮ ನಿಶಾ ಮೇಡಮು, ಮತ್ತು ಎಲ್ರೂ ಇಲ್ಲಿ ವೇದಿಕೆಗೆ ಎಲ್ಲ ಬಂದಿರುವಂಥ ಆರ್ಟಿಸ್ಟ್ಗಳು ಮತ್ತು ಕಲಾವಿದರುಗಳು ನಿಜಕ್ಕೂ. ಮತ್ತು ದೊಡ್ಡದಾಗಿ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಪ್ರೆಸ್ನವರು ನಮ್ಗೆ ಯಾವಾಗಲೂ ನಮ್ಮ ಸಮಯಕ್ಕೆ ಮತ್ತು ನಮ್ಮ ಕೆಲಸಕ್ಕೆ ಮುಂದಾಳತ್ವವನ್ನು ವಹಿಸ್ಕೊಂಡು ನಮ್ಮ ಪ್ರವೀಣ್ ಎಲ್ಲವನ್ನು ನಿಭಾಯಿಸ್ತಿದ್ದಾರೆ. ದಯವಿಟ್ಟು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆ ಅಂದರೆ ಅಚ್ಚುಕಟ್ಟಾಗಿ ಎಲ್ಲವನ್ನು ನಾವು ಯಾವುದೇ ಪ್ರೋಗ್ರಾಮ್ಗೆ ಕರೀಲಿ ಎಲ್ಲದಕ್ಕೂ ಬಂದು ನಮಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ, ಕೈ ಜೋಡಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಈ ವೇದಿಕೆಗೆ ಬಂದಿದ್ದೀರಾ. ನಿಜವಾಗ್ಲೂ ನನಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದರೆ, ನಾವು ಇದನ್ನೆಲ್ಲ ನೋಡಿದ್ದು ಶೂಟಿಂಗಲ್ಲೇ. ಏಕೆಂದರೆ ಪ್ರತಿಯೊಬ್ಬರೂ ನಾನು ಶೂಟಿಂಗಲ್ಲಿ ನೋಡ್ತಾ ಇದ್ದು. ಆ ಶೂಟಿಂಗ್ ವೇಳೆಯಲ್ಲಿ ನಾವು ಹೆಂಗಿತ್ತು ಅಂದರೆ, ಡೈರೆಕ್ಟರ್ ಸರ್ ಆಗಿರ್ಬೋದು, ವೇಣು ಸರ್ ಆಗಿರ್ಬೋದು, ನಮ್ಮ ಆರ್ಟಿಸ್ಟ್ಗಳು ಎಲ್ಲರೂ ಒಂಥರ ಕಾಮಿಡಿ ಮಾಡಿಕೊಂಡು ಕಾಲೇಜ್ ಥರ ನಾವು ಇದ್ವಿ. ನಾವು ಯಾವತ್ತೂ ನಮಗೆ ಶೂಟಿಂಗ್ ಅಂತ ಜಾಗ ಅನ್ನಿಸ್ಲೇ ಇಲ್ಲ. ಒಂಥರ ಏನೋ ಕಾಲೇಜ್ ಟ್ರಿಪ್ ಬಂದಿದ್ದೀವಿ, ಇಲ್ಲೊಂಥರ ಎಂಜಾಯ್ ಮಾಡ್ತಾ ಇದ್ದೀವಿ. ನಾವು ಹಂಗೂ ಡೈರೆಕ್ಟರ್ ಸರ್ ನಾನು ಎದುರ್ಕೋತಾ ಇದ್ದೀನಿ. ಕ್ಯಾರಮ್ ಬೋರ್ಡ್ ಎಲ್ಲ ಕೂಡ ಆಡ್ದಿದ್ದೀವಿ. ಅವ್ರು ಬೈತಾ ಇರೋರು, ಯಾರಪ್ಪ ಸೌಂಡ್ ಮಾಡ್ತಾ ಇರೋರು ಅಂತಿದ್ರು. ನಾನು ನಮ್ಮ ರಮೇಶೇಂದ್ರ ಸರ್ ಹೇಳ್ದಾಗೆ ಗನ್ಮೇನ್ ಹಾಕೊಂಡು ಇನ್ನೊಂದು ಬಂದಿದ್ರೆ ಪ್ರೊಡ್ಯೂಸರ್ ಅಂತ ಅನ್ನಿಸ್ತದೆ ಅಂತಲೇ ನಾನು ಆರ್ಡಿನರಿ ಮನುಷ್ಯನಾಗಿ ಎಲ್ಲರ ಜೊತೆ ಹೊಂದ್ಕೊಂಡು, ಮತ್ತು ನಮ್ಮ ಅನಿಲ್ ಸಿದ್ದು ಮತ್ತು ಹರಡು ಎಲ್ಲರ ಜೊತೆ, ಪುನೀತ್ ಅವ್ರ ಜೊತೆ ಎಲ್ಲರ ಜೊತೆನೂ ಕ್ಯಾರವನ್ಗೆ ಹೋದ್ರೆ ಸಾಂಗ್ ಆಡೋದು, ಒಂಥರ ಕಾಮಿಡಿ ಮಾಡ್ಕೊಂಡು ಎಲ್ಲ ಥರ. ನಮ್ಮ ಹೆಣ್ಣಸರು ಅಷ್ಟೇ, ಯಾವಾಗಲೂ ನಮಗೆ ಕಿಟ್ಲೆ ಮಾಡ್ತಾ ಇರೋರು, ಹಾವು ಬತ್ತು ಅಂತ ಎದುರಿಸೋದು. ಸಕಲೇಶ್ವರದಲ್ಲೆಲ್ಲ ತುಂಬ ನಮ್ಗೆ ಹೆಂಗಿತ್ತು ಅಂದ್ರೆ ಒಂದು ಬಾಂಧವ್ಯ ಒಂಥರ ಹೇಳಲಿಕ್ಕಾಗಲ್ಲ. ಅದೆಲ್ಲ ಅಷ್ಟು ತುಂಬ ಅಚ್ಚುಕಟ್ಟಾಗಿದ್ವಿ. ನಮ್ಮ ವಿನೋದ್ ಸರ್ ಅಷ್ಟೇ, ಸಟ್ಟಿ ಬಂದರೆ ಅದೊಂದು ಖುಷಿನೇ ಬೇರೆ ಇರೋದು. ಯಾವಾಗಲೂ ಒಬ್ಬ ಮಾಡ್ಕೊಂಡು ಎಲ್ರಿಗೂ ಒಂದು ಧೈರ್ಯ ಹೇಳ್ಕೊಂಡು ಎಲ್ಲ ಒಂದು ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿದ್ದೀವಿ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರಾ. ಖಂಡಿತ ನಾನು ಯಾವಾಗಲೂ ನಿಮ್ಗೆಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ಯಾಕೆ ಅಂದರೆ ಇವತ್ತಿನ ಇದರಲ್ಲಿ ಎಷ್ಟೋ ಸಿನಿಮಾಗಳನ್ನು ನಾವು ನೋಡ್ತಾ ಇದ್ದೀವಿ, ಅರ್ಧದಲ್ಲೇ ನಿಂತು ಹೋಗ್ಬೋದು, ಇಲ್ಲ ಪ್ರೊಡ್ಯೂಸರ್ಗಾಗಲ್ಲ, ಡೈರೆಕ್ಟರ್ಗಾಗಲ್ಲ, ಆರ್ಟಿಸ್ಟ್ಗಾಗಲ್ಲ. ಆ ಸಮಸ್ಯೆ ಇಲ್ಲಿ ನಮ್ಮ ಸಿನಿಮಾದಲ್ಲಿ ಯಾವತ್ತೂ ಯಾರಿಂದನೂ ಕೂಡ ಬಂದಿಲ್ಲ. ನೀವೆಲ್ಲರೂ ನನಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ಇದೇ ರೀತಿ ಸಪೋರ್ಟು ನಮಗೆ ಖಂಡಿತ ಲಾಸ್ಟ್ವರೆಗೂ ಉಳಿಲಿ ಅನ್ನೋದು ನಮ್ಮ ಆಸೆ. ಯಾಕೆಂದರೆ ಇಲ್ಲಿಗೆ ಮುಗಿಯೋದು ಬೇಡ ನಮ್ಮ ಬಾಂಧವ್ಯ.
ಇನ್ನು ತುಂಬ ದಿನಗಳಲ್ಲಿ ನಿಮ್ಮ ಜೊತೆ ನಾನು ಕೆಲಸ ಮಾಡಬೇಕಾಗಿದೆ, ನೀವು ಕೂಡ ನನ್ನ ಜೊತೆ ಕೆಲಸ ಮಾಡಬೇಕಾಗಿದೆ. ದಯವಿಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರದ್ದು ಹೀಗೆ ಇರಲಿ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ನನ್ನ ಮಗ ಶ್ರೇಯಸ್ ತುಂಬ ಇದಕ್ಕೆ ನಾನೇನಂತ ಕಷ್ಟಪಟ್ಟಿಲ್ಲ ಪ್ರೊಡ್ಯೂಸರ್ ಅಂತ ಅನ್ನಿಸ್ಕೊಳ್ಳಿಕ್ಕೆ, ಬಟ್ ಬಂಡವಾಳ ಹೂಡಿರ್ಬೋದಷ್ಟೇ. ದೈಹಿಕವಾಗಿ, ವೈಯಕ್ತಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಗೂ ಇದಕ್ಕೆ ಸಪೋರ್ಟ್ ಮಾಡಿ ಅವನ ಕೆಲಸದಲ್ಲಿ ತುಂಬ ರಿಸ್ಕನ್ನು ಡೈರೆಕ್ಟರ್ ಸರ್ ಜೊತೆ ತಗೊಂಡು ಇಬ್ಬರೂ ಕಷ್ಟಪಟ್ಟು ಇದನ್ನು ಕೆಲಸ ಮಾಡಿದ್ದಾರೆ. ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಇಲ್ಲ, ಬಟ್ ನನ್ನ ಹತ್ರನೂ ಕೂಡ ಹಾಗಾಗಿ ಬಯಸ್ಕೊತಾ ಇರ್ತೇನೆ. ಬಜೆಟ್ ಯಾವಾಗಲೂ ಹೇಳ್ತಾ ಇರ್ತೀನಿ, ಅದನ್ನು ಕಲಿಸ್ಬೇಕು, ಇದನ್ನು ಮಾಡ್ಬೇಕು. ನಾನು ಯಾಕಪ್ಪ ಇವಾಗಲೇ ನನಗೆ ಆಗ್ತಿಲ್ಲ ಹಂಗೆ ಹಿಂಗೆ ಅಂತ ಅದನ್ನು ಕೂಡ ಅವೆಲ್ಲನೂ ತೊಡ್ಕೊಂಡು ಬಟ್ ಸಖತ್ತು ರಿಸ್ಕನ್ನು ತಗೊಂಡು ಕೆಲಸ ಮಾಡಿದ್ದಾನೆ. ಅವನಿಗಿಂತ ದೊಡ್ಡ ವ್ಯಕ್ತಿ ಯಾರು ಅಂದರೆ ಅವರ ಪತ್ನಿ ಶ್ರೀಮತಿ. ಯಾಕೆಂದರೆ ಅವರು ಮದುವೆಯಾಗಿ ಕೆಲವೇ ದಿನಗಳಲ್ಲಿ ನಮ್ಮ ಸಿನಿಮಾನ ನಾವು ಮಧ್ಯದಲ್ಲೇ ಮದುವೆ ಅವ್ರದ್ದು ಆಯಿತು. ಅದಕ್ಕೆ ಆ ಹೆಣ್ಮಗಳು ಅವನಿಗೆ ಸಾಥ್ ಕೊಟ್ಕೊಂಡು ಪ್ರತಿ ಕ್ಷಣ ಪ್ರತಿ ದಿನ ಅವನಿಗೆ ಬೆನ್ನೆಲುಬಾಗಿ ನಿಂತಿರೋವಂಥಳು ಆ ಶ್ರೀಮತಿ ಲೇಖಾ ಶ್ರೇಯಸ್ ಅವರು. ಯಾಕೆ ಅಂದರೆ ಇವತ್ತು ನಾವು ನೋಡ್ತೀವಿ ಮದುವೆ ಆದ ದಸ್ತರದಲ್ಲಿ ನಾವು ನಿಮ್ಮಲ್ಲಿ ಹೋಗ್ಬೇಕು, ನಾವು ಇಲ್ಲಿ ಹೋಗ್ಬೇಕು, ಆ ದೇವಸ್ಥಾನ. ಖಂಡಿತ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಅವ್ರು ಇದುವರೆಗೂ ಸಿನಿಮಾ ಕೆಲಸ ಒಂದು ಬಿಟ್ಟರೆ ಬೇರೆ ಏನೂ ಕೂಡ ಅವರು ಒಂದು ದೇವಸ್ಥಾನಕ್ಕೂ ಕೂಡ ಹೋಗೋಕ್ಕಾಗಿಲ್ಲ. ಯಾಕೆಂದರೆ ಪೂರ್ತಿ ಕೆಲಸದಲ್ಲಿ ತನ್ನ ಗಂಡ ಇದರಲ್ಲೇ ಮುಳುಗಿರೋದ್ರಿಂದ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬೆನ್ನೆಲುಬಾಗಿ ನಾನು ಇದ್ದೀನಿ, ಧೈರ್ಯವಾಗಿ ನುಗ್ಗು, ಇದನ್ನು ಮಾಡು, ನಾವು ಆಮೇಲೆ ಎಂಜಾಯ್ ಮಾಡೋದು ಇದ್ದೇ ಇರುತ್ತೆ ಅಂತ ಪ್ರತಿ ರಾತ್ರಿ ಪ್ರತಿ ಹಗಲು ಅವನಿಗೆ ಬೆನ್ನೆಲುಬಾಗಿ ನಿಂತಿರೋದು ನಮಗೆಲ್ರಿಗೂ ಖುಷಿ ಇದೆ. ದಯವಿಟ್ಟು ಅವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅವರ ಗಂಡ ಹೆಂಡತಿಗೆ ಹೇಳ್ತೀನಿ. ಜವಾಬ್ದಾರಿನ ಇಬ್ರು ಕೂಡ ಓದಿದ್ದಾರೆ. ಮತ್ತೆ ಹಾಗೆ ನನ್ನ ಮಗ ಚಿಕ್ಕನು ಅವನು ಹೇಳ್ದ, ಅವನು ಸಿಂಗ್ಲಿ ಕ್ಯಾರೆಕ್ಟರ್ ಅನ್ನೋದು ಒಂದು ನನಗೆ ದೊಡ್ಡನು ಹೇಳ್ದ ಚಿಕ್ಕನು ಹೇಳ್ದ ಬೇಡ ಈ ಕ್ಯಾರೆಕ್ಟರ್ ನಾನು ಮಾಡಲ್ಲ ಅಂದ. ನಾನು ಹೇಳಿದೆ ಮೊದಲನೇ ಹೆಜ್ಜೆಯಲ್ಲಿ ನಾವು ನೀನು ಒಬ್ಬ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾಗೆ ಆಯ್ಕೆ ಆಗಬೇಡ, ನೀನು ಒಬ್ಬ ಆರ್ಟಿಸ್ಟ್ ಆಗಿ ಇದಕ್ಕೆ ಆಯ್ಕೆ ಆಗಬೇಕು. ನೀನು ಮೊದಲನೇ ಹೆಜ್ಜೆಯಲ್ಲಿ ಇದೆಲ್ಲ ಕಷ್ಟಪಟ್ರೇ ಇದನ್ನೆಲ್ಲ ನೋಡಿದ್ರೇ ಮುಂದೊಂದು ದಿನ ನಿನಗೆ ಭಗವಂತ ದೊಡ್ಡ ಮಟ್ಟಕ್ಕೆ ಆಶೀರ್ವಾದ ಮಾಡ್ತಾನೆ, ನೀನು ಮಾಡಲೇಬೇಕು ಅಂತ ಹೇಳಿದಾಗ ಖಂಡಿತ ಅವನು ಒಪ್ಕೊಂಡ. ಬಟ್ ಅವ್ನ ದೊಡ್ಡ ಗುಣ ಏನು ಅಂದರೆ ಒಂದು ದಿನ ನಮ್ಮ ಜೊತೆ ಕ್ಯಾರವನಲ್ಲಿ ಕೂತು ಊಟ ಮಾಡ್ತಿರ್ಲಿಲ್ಲ. ಪ್ರತಿ ದಿನ ಪ್ರತಿ ಹೆಜ್ಜೆಲೂ ಅವರ ಫ್ರೆಂಡ್ಸು ಸಿಂಗ್ಲಿ ಹುಡುಗರ ಜೊತೆನೇ ಆದಿತ್ಯ ಶ್ರೀ ಮತ್ತು ಎಲ್ಲರೂ ಅವರ ಜೊತೆಲ್ಲ ಇದ್ಕೊಂಡು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅವ್ರ ಜೊತೆನೇ ಜೀವನ ಕಳೀತಾ ಇದ್ದ. ಯಾವಾಗಲೂ ಅವನು ಒಂದು ದಿನನೂ ಕ್ಯಾರವನ್ಗೆ ನನ್ನ ಪ್ರೊಡ್ಯೂಸರ್ ಮಗಾಗಿ ಅವನು ಒಂದು ದಿನ ಬರಲಿಲ್ಲ. ಅವನಿಗೂ ಕೂಡ ಅವನಿಗೆ ಈ ಕ್ಯಾರೆಕ್ಟ್ರು ತುಂಬ ಅಚ್ಚುಕಟ್ಟಾಗಿ ಎಲ್ಲರೂ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಇದೆ. ನಿಮ್ಮೆಲ್ಲರ ಮುಂದೆ, ನಿಮ್ಮೆಲ್ಲರ ಆಶೀರ್ವಾದದ ಮುಂದೆ ಇವಾಗ ನಾವು ಟ್ರೀಸರ್ ಲಾಂಚ್ ಮಾಡ್ತಾ ಇದ್ದೀವಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಸಕ್ಕತ್ತಾಗಿ ಕಾಣಿಸ್ತಿದ್ದೀರಾ, ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದೀರಾ. ಇದೀಗ ಟೀಸರ್ ಬಂದಾಯಿತು, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್. ಎಲ್ರಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ಬೀಟ್ ಪ್ರಿಂಟ್ ಮೀಡಿಯಾ ಆ್ಯಂಡ್ ಪ್ರೆಸ್ಸು ಆ್ಯಂಡ್ ಎಲ್ರಿಗೂ, ಆ್ಯಂಡ್ ಹಾಗೆ ಬಲರಾಮನ ನಗಳು ಎಲ್ಲ ನಮ್ಮ ಇಡೀ ತಂಡ ಇಲ್ಲಿದೆ. ಹಾಗೆ ನಮ್ಮ ಚೈತನ್ಯ ಸರ್ ಅವರ ತಂದೆ ತಾಯಿ ಆಶೀರ್ವಾದ, ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಈ ಒಂದು ಸಿನಿಮಾ ಇವತ್ತು ಟೀಸರ್ ನೋಡಿದರೆ ನಾನು ಹೆಚ್ಚಿಗೆ ಮಾತಾಡೋಲ್ಲ. ಯಾಕಂದರೆ ಟೀಸರ್ ಬಂದು ಜನ ಮಾತಾಡಬೇಕು, ನಾವೇ ಮಾತಾಡಬಾರ್ದು. ಸೊ ಹಾಗಾಗಿ ಟೀಸರ್ ಬಗ್ಗೆ ಜನರಿಗೆ ಬಿಡ್ತೀವಿ. ಸೊ ಇವತ್ತು ಲಾಂಚ್ ಆಗಿದೆ. ಸೊ ಅವ್ರು ಇಷ್ಟಪಟ್ಟರೆ ತಗೊಂಡು ಹೋಗ್ತಾರೆ. ಇಲ್ಲಿ ಮತ್ತೆ ತಿರ್ಗಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಕೊಂಡು ಬೇಡ, ಯಾಕಂದರೆ ಮುಂದೆ ತುಂಬ ಕೆಲಸಗಳಿದೆ, ಇನ್ನೂ ಭಾಳಷ್ಟು ಕೆಲಸಗಳಿದೆ, ಎಲ್ಲ ಕಡೆ ಡಿವೈಡ್ ಆಗಿದೆ. ಆದಷ್ಟು ಬೇಗ ತೆರೆ ಮೇಲೆ ಬರಬೇಕು. ಸೊ ಹಾಗಾಗಿ ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ, ಸುಮಾರು ಜನ ಇವತ್ತು ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ. ಆದರೆ ಥಿಯೇಟ್ರಿಗೆ ಜನರನ್ನ ಕರೆಸೋ ಅಂತ ತಾಕತ್ತಿರೋದು ಸಿನಿಮಾ ಒಂದಕ್ಕೆ ಮಾತ್ರ. ಆ ಒಂದು ಸಿನಿಮಾ ಚೆನ್ನಾಗಿತ್ತು ಅಂದರೆ ಜನರನ್ನ ಆಟೋಮ್ಯಾಟಿಕ್ ಆಗಿ ಕರ್ಕೊಂಡ್ಬರುತ್ತೆ. ಅದಕ್ಕೆ ಎಕ್ಸಾಂಪಲ್ ನನ್ನ ಸಿನಿಮಾ ಮಾದೇವ. ಸೊ ಸುಮಾರು ಜನ ಇವತ್ತು ಎಲ್ರಿಗೂ ಗೊತ್ತಿದೆ, ಭಾಳಷ್ಟು ಜನ, ಯಾಕಂದ್ರೆ ಮಾಧ್ಯಮ ಮಿತ್ರರು ಎಲ್ಲರೂ ಇಲ್ಲೇ ಇದ್ದೀರಾ. ಅಷ್ಟು ಈಸಿ ಅಲ್ಲ ಸಿನಿಮಾ ನಾರ್ಮಲ್ ಆಗಿ ಎಲ್ಲ ತಗೊಂಡು ಹೋಗೋದು. ಇದೇ ಬಿಲ್ಡಿಂಗಲ್ಲಿ, ಇದೇ GT ಮಾಲಲ್ಲಿ PVR ಇದೆ. ಸೊ 7 ವಾರ ಸಿನಿಮಾ ನಡೀತಾ ಇತ್ತು. ಜಯಂತ್ ಅಂತ ಒಬ್ರು ನನಗೆ ಪ್ರತಿ ದಿನಾನು ಕಾಲ್ ಮಾಡಿ, ಅಣ್ಣ ಚೆನ್ನಾಗಿ ಓಡ್ತಿದೆ, ಚೆನ್ನಾಗಿ ಆಗ್ತಿದೆ ಅಂತೇಳಿ, ಎವ್ರಿ ಸ್ಯಾಟರ್ಡೆ ಸಂಡೇ ಆದರೆ ಹೌಸ್ಫುಲ್ ಆಗ್ತಿದೆ ಅಂತ ಹೇಳ್ತಿದ್ರು. ಹಾಗೆ ಇದೇ ವೇದಿಕೆ ಮೇಲೆ 25 ದಿನ ಸೆಲೆಬ್ರೇಟ್ ಮಾಡಿದ್ದೀವಿ, ಬೇರೆ ಒಂದು ವೇದಿಕೆ ಮೇಲೆ 50 ದಿನ ಸೆಲೆಬ್ರೇಟ್ ಮಾಡಿದ್ದೀವಿ. ಯಾವುದೇ ಒಂದು ಗಿಮಿಕ್ಸ್ ಇಲ್ಲದೆ, ಯಾವುದೇ ಎಕ್ಸ್ಟ್ರಾ ಪುಷ್ ಮಾಡದೆ, ನ್ಯಾಚುರಲ್ ಆಗಿ ಜನ ಇಷ್ಟಪಟ್ಟು ಥಿಯೇಟರ್ಗೆ ಬಂದು ನೋಡಿದಂಥ ಸಿನಿಮಾ.
ಅದೇ ಹಾದಿಯಲ್ಲಿ ಅದಕ್ಕಿಂತ ಇನ್ನೂ ಒಂದು ದುಪ್ಪಟ್ಟು 100ರಷ್ಟು ಈ ಸಿನಿಮಾ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ಜನ ಆಟೋಮ್ಯಾಟಿಕ್ ಆಗಿ ಬಹಳಷ್ಟು ಜನ ಎಲ್ಲರೂ ಕೇಳ್ತಿದ್ರು ಗೆಸ್ಟ್ ಯಾರು, ಇವ್ರು ಯಾರು, ಅವ್ರು ಯಾರು ಅಂತ. ಸಿನಿಮಾನೇ ನಮ್ಮ ಗೆಸ್ಟ್. ಈ ಸಿನಿಮಾ ಖಂಡಿತ ಕರ್ಕೊಂಡ್ಬರುತ್ತೆ ಆಡಿಯನ್ಸ್ನ, ಆ ನಂಬಿಕೆ ನನಗಿದೆ. ಹಾಗೆ ಬಹಳಷ್ಟು ತುಂಬಾ ದೊಡ್ಡ ವೆಚ್ಚದಲ್ಲಿ ಸಿನಿಮಾ ಮಾಡಿರೋದಂತ ಪದ್ಮಮ್ಮ ಅವರು ಆ್ಯಂಡ್ ನಮ್ಮ ಶ್ರೇಯಸ್ ಆಗಲಿ, ತೇಜು ಆಗಲಿ, ಜಯರಾಮ್ ಸರ್ ಆಗಲಿ, ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾಕಂದ್ರೆ ಈ ಒಂದು ಟೈಮಲ್ಲಿ ಇವತ್ತು ಗೊತ್ತಿದೆ ನಿಮ್ಗೆ ಇಂಡಸ್ಟ್ರಿ ಸ್ವಲ್ಪ ಲೋ ನಡೀತಿದೆ. ಆ ಒಂದು ಟೈಮಲ್ಲಿ ಇಷ್ಟು ದೊಡ್ಡ ಬಡ್ಜೆಟಲ್ಲಿ ಸಿನಿಮಾ ಮಾಡೋದು ಕಷ್ಟ ಇದೆ. ಅಚ್ಚುಕಟ್ಟಾಗಿ ಮುಗಿಸಿ ಇವತ್ತು ರಿಲೀಸಿಗೆ ರೆಡಿ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಭಗವಂತ ಆ ಶಕ್ತಿ ಕೊಟ್ಟಿದ್ದಾನೆ. ಸೊ ಹಾಗೆ ಈ ಸಿನಿಮಾ ಖಂಡಿತ ದುಪ್ಪಟ್ಟು ದುಡ್ಡನ್ನ ವಾಪಸ್ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಒಳ್ಳೇದಾಗತ್ತಮ್ಮ. ಆ್ಯಂಡ್ ಚೈತನ್ಯ ಸರ್ ಅವರು ಒನ್ ಆಫ್ ಮೈ ಫೇವ್ರೆಟ್ ಡೈರೆಕ್ಟರ್ಸ್ ಅಂತ ಹೇಳ್ಬೋದು. ವಂಡರ್ಫುಲ್ ಡೈರೆಕ್ಟರ್. ಆ್ಯಂಡ್ ಆಗಲೇ ಕವಿರಾಜ್ ಸರ್ ಅವರೆಲ್ಲ ಹೇಳ್ತಿದ್ರು, ಆ್ಯಂಡ್ ರಮೇಶೇಂದ್ರ ಸರ್ ಹೇಳೋರು ಅವರು ಟೆಂಪರ್ ಭಾಳ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೇಳಿ. ಬಟ್ ನಾನು ಅದರಿಂದ ಆಫ್ಕೋರ್ಸ್ ಟೆಂಪರ್ ನೋಡಿದ್ದೀನಿ. ಬಟ್ ನಾನು ಅನ್ಕೊಂಡಿದ್ದು ಬರಲೇಬೇಕು, ನಾನು ಅನ್ಕೊಂಡಿದ್ದು ಹೇಗೆ ಬೇಕಾದರೂ ಬರಲಿ ಅನ್ನೋದು ಒಂದು ಕ್ಯಾಟಗರಿ. ಆದರೆ ನಾನು ಅನ್ಕೊಂಡದ್ದು ಬರಲೇಬೇಕು ಅಂದರೆ 100% ಇದೇ ಥರ ಇರ್ತಾರೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಐ ಫೆಲ್ಟ್ ನಾನು ಅವ್ರನ್ನ ಯಾವಾಗಲೂ ಬುದ್ಧಿಜೀವಿ ಅಂತ ಕರಿತಿರ್ತೀನಿ. ಭಾಳ ಒಂದು ಬುದ್ಧಿವಂತರು. ಈ ಸಿನಿಮಾ ಯಾವುದೇ ಒಂದು ನಾವು ಏನು ಅನ್ಕೊಂತೀವಿ, ಒಂದು ಆ್ಯಕ್ಷನ್ ಸಿನಿಮಾ, ಒಂದು ಅಂಡರ್ವರ್ಲ್ಡ್ ಸಿನಿಮಾ ಅಂದರೆ ಬ್ಲಡ್ ಶೆಡ್ ತುಂಬ ಇರುತ್ತೆ ಅಥವಾ ತುಂಬ ವಲ್ಗರ್ ಡೈಲಾಗ್ಸ್ ಇರುತ್ತೆ ಅಂತ. ಅದು ಯಾವುದೇ ಇಲ್ಲದೆ ಒಂದು ಕ್ಲಾಸ್ ಆಗಿ, ಒಂದು ಕಲ್ಟ್ ಆಗಿ ಒಂದು ಸಿನಿಮಾ ಮಾಡಬೇಕು ಅಂದರೆ ಅದು ಚೈತನ್ಯ ಸರ್ ಕಡೆಯಿಂದನೇ ಆಗುತ್ತೆ ಅಂತ ನನಗೆ. ಆ್ಯಂಡ್ ಭಾಳಷ್ಟು ಜನ ಎಲ್ಲ ಆರ್ಟಿಸ್ಟ್ ಇದ್ದೀರಾ, ರೈಟ್ ಫ್ರಮ್ ರಮೇಶೇಂದ್ರ ಸರ್ ಆ್ಯಂಡ್ ವಿನಯ್ ಅವರು, ಅವ್ರ ಫ್ಯಾಮಿಲಿ, ಆ್ಯಂಡ್ ನಮ್ಮ ಕವಿರಾಜ್ ಸರ್ ಅವರು ಕವಿಗಳು, ಆ್ಯಂಡ್ ನಮ್ಮ ಪ್ರಮೋದ್ ಸರ್, ಆ್ಯಂಡ್ ನಮ್ಮ ನಾಗಾರ್ಜುನ್ ಸರ್, ಆ್ಯಂಡ್ ನಮ್ಮ ಡ್ರ್ಯಾಗನ್ ಮಂಜು ಅವರು, ನಮ್ಮ ವಿಶ್ವ ಅವರು ಯಾಕೆ ಕರ್ತಿಲ್ಲ, ವಿಶ್ವ ಅವರು ಇದ್ದಾರೆ, ನಮ್ಮ ಚಾಮರಾಜಪೇಟೆ ಗ್ಯಾಂಗು ಎಲ್ಲರೂ ಕೂತಿದ್ದಾರೆ. ಭಾಳಷ್ಟು ಜನ ಇದ್ದಾರೆ, ಕಲಾವಿದರೆಲ್ಲ ಇದ್ದಾರೆ. ಸೊ ಎಲ್ಲರೂ ಇನ್ನು ಮುಂದೆ ನೆಕ್ಸ್ಟ್ ಟ್ರೈಲರ್ ಟೀಸರ್ಗೆಲ್ಲ ಕರಿತೀವಿ, ಯಾಕಂದರೆ ಸಮಯ ಕಮ್ಮಿ ಇರೋದ್ರಿಂದ. ಆ್ಯಂಡ್ ಐ ಥ್ಯಾಂಕ್ ಮೈ ವೈಫ್ ನಿಶಾ ಭಾಳಷ್ಟು, ಯಾಕಂದರೆ ಈ ಸಿನಿಮಾಗೆ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದರು. ಭಾಳ ಬ್ಯೂಟಿಫುಲ್ ಆಗಿ ಇದನ್ನು ಮ್ಯಾನೇಜ್ ಮಾಡಿ ತಗೊಂಬಂದರು. ಸೊ ಮುಂದೆ ಭಾಳಷ್ಟು ಇದೆ, ಮಾತಾಡೋಕ್ಕಿದೆ. ಹಾಗೆ ನಮ್ಮ ಶ್ರೇಯಸ್ಸು ಯಂಗಸ್ಟ್ ಪ್ರೊಡ್ಯೂಸರು ಭಾಳ ಟೆನ್ಷನ್ನು, ಟೆಂಪರ್ಮೆಂಟ್ ಎಲ್ಲ ಕಂಟ್ರೋಲ್ ಮಾಡಿಕೊಂಡು ಈ ಸಿನಿಮಾನ ಮಾಡಿ ಮುಗಿಸಿದ್ದಾರೆ. ಆಮೇಲೆ ಆ ಹುಡುಗನಿಗೆ ಒಂದು ಅನುಭವದ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ಸಣ್ಣ ಹುಡುಗ, ಬಟ್ ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ರು, ನಾನು ಒಂದೇ ಒಂದು ಸಿನಿಮಾದಲ್ಲಿ ಎಲ್ಲ ಕಲ್ತ್ಕೊಂಡ್ಬಿಟ್ಟೆ, ಈ ಒಂದು ಸಿನಿಮಾ ಒಂದು ಅನುಭವ ಸಾಕು, ನಾನು ಕಲ್ತ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರು. ಒಂದೇ ಒಂದು ಚಿಕ್ಕದಾಗಿ ಒಂದು ಹೇಳ್ತೀನಿ. ಸುಮಾರು 75 ಸಿನಿಮಾ ಪರಭಾಷೆ ಸಿನಿಮಾಗಳನ್ನು ಮಾಡಿರ್ತಾರೆ. ಅದರಲ್ಲಿ 43-44 ಸಿನಿಮಾ ತೆಲುಗುವಲ್ಲೇ ಮಾಡಿರ್ತಾರೆ. ದೊಡ್ಡ ದೊಡ್ಡ ಹೀರೋಗಳ ಜೊತೆ ಮಾಡಿರ್ತಾರೆ. ಈ ತಮಿಳು, ತೆಲುಗು, ಹಿಂದಿ, ಮಲಯಾಳಂ, ಅದಾದ ಮೇಲೆ 150 ಸಿನಿಮಾ ಹೀರೋ ಆಗಿ ಮಾಡಿರ್ತಾರೆ ಕನ್ನಡದಲ್ಲಿ. ಪ್ಲಸ್ 450 ಸಿನಿಮಾದಲ್ಲಿ ಆಕ್ಟ್ ಮಾಡಿ, ಡೈರೆಕ್ಷನ್ ನಲ್ಲಿ ಸಹಿ ಅನ್ಸ್ಕೊಂಡು, ಪ್ರೊಡಕ್ಷನ್ ಅಲ್ಲಿ ಸಹಿ ಅನ್ಸ್ಕೊಂಡು, ಎಲ್ಲದರಲ್ಲೂ ಸಹಿ ಅನ್ಸ್ಕೊಂಡು ಇದ್ದಿದ್ದ ವ್ಯಕ್ತಿ ನಮ್ಮ ತಂದೆ ಟೈಗರ್ ಪ್ರಭಾಕರ್ ಅವರು. ಅವರೇ ನನ್ನ ಹತ್ರ ಹೇಳೋರು, ನನಗೆ ಇನ್ನೂ ಸಿನಿಮಾನೇ ಅರ್ಥ ಆಗಿಲ್ಲ ಮಗನೇ ಅಂತ ಹೇಳಿ. ಒಂದು ಸಿನಿಮಾದಲ್ಲಿ ಅರ್ಥ ಆಗಲ್ಲ ಫಸ್ಟ್, ತುಂಬಾ ಇದೆ, ಇನ್ನು ಮುಂದಕ್ಕೆ ತುಂಬಾ ಇದೆ. ಖಂಡಿತ ಬಹಳಷ್ಟು ಜನ ಬರ್ತಾರೆ, ಬರ್ತಾನೆ ಇರ್ತಾರೆ. ಆದ್ರೆ ಫಸ್ಟ್ ಇಂದ ಲಾಸ್ಟ್ ವರೆಗೂ ಯಾರಿದಾರೋ ದಯವಿಟ್ಟು, ಯಾಕಂದ್ರೆ ಇದು ಗುಂಪು, ನಮ್ಮ ಗುಂಪಲ್ಲೇ ಇರೋಣ, ಯಾವತ್ತು ಒಗ್ಗಟ್ಟಾಗಿರೋಣ. ಎಲ್ಲ ಇಲ್ಲಿಂದ ಸಿನಿಮಾ ರಿಲೀಸಿಗೆ ಬರ್ತಿದ್ದೀರಲ್ಲ, ಇನ್ನೂ ಒಂದಿಷ್ಟು ಬೇರೆ ಜನರನ್ನ ನೋಡ್ತೀರಾ. ಸೂಕ್ಷ್ಮವಾಗಿ ಪ್ರತಿ ಹೆಜ್ಜೆನ ಅಳತೆ ಮಾಡಿ ಇಡಿ. ಯಾಕಂದ್ರೆ ನಮ್ಮನ್ನ ನಂಬ್ಕೊಂಡು ನೀವು ಲಕ್ಷ ಅಲ್ಲ ಕೋಟಿ ಹಾಕಿದಿರೋ ಬಂಡವಾಳ, ಅದನ್ನ ವಾಪಸ್ ಕೊಡ್ಸೋ ಜವಾಬ್ದಾರಿ ನಂದಾಗಿರುತ್ತೆ, ನಮ್ಮ ಡೈರೆಕ್ಟರ್ ಆಗಿರುತ್ತೆ, ನಮ್ಮ ಇಡೀ ತಂಡದಾಗಿರುತ್ತೆ. ಸೊ ಒಳ್ಳೇದಾಗುತ್ತೆ. ಒಳ್ಳೆ ಸಿನಿಮಾ ಮಾಡಿದ್ದೀರಾ, ಬ್ಯೂಟಿಫುಲ್ ಸಿನಿಮಾ ಮಾಡಿದ್ದೀರಾ, ಒಂದು ಒಳ್ಳೆ ಔಟ್ಪುಟ್ ಸಿಗುತ್ತೆ. ಖಂಡಿತ ನಮ್ಮ ಕರ್ನಾಟಕದ ಜನತೆ ಈ ಸಿನಿಮಾನ ಕೈ ಬಿಡೋಲ್ಲ.
ಖಂಡಿತ ತಗೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು ಸಮೀರಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಜಾಗದ ನಮ್ಮ ನವರಸನ್ ಸಾಹೇಬರು ಇನ್ನೂ ಇಲ್ಲ. ಆ್ಯಂಡ್ ಐ ಥ್ಯಾಂಕ್ ಒನ್ ಮೋರ್ ಥಿಂಗ್, ಎಲ್ಲ ಆರ್ಟಿಸ್ಟ್ಗಳನ್ನ ಥ್ಯಾಂಕ್ಸ್ ಹೇಳೋಕ್ಕೆ ಮುಂಚೆ ನಮ್ಮ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಮೈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು. ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಕಿರಣ್ ಶಿವು ಆಗಲಿ, ಆಮೇಲೆ ನಮ್ಮ ಸ್ಮಿತಾ ಆಗಲಿ ಭಾಳಷ್ಟು ಜನ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದೀರ. ನಿಮ್ಮ ತಾಳ್ಮೆಗೋಸ್ಕರ ನಾನು ಭಾಳ ಕೃತಜ್ಞತೆಗಳು. ಬಹಳ ಬೇಗ ಮುಗಿಸ್ಬಿಡ್ತೀನಿ, ಜಾಸ್ತಿ ಹೊತ್ತು ಮಾತಾಡೋದಿಲ್ಲ. ಆದರೆ ನಾನು ಮಾತಾಡೋದಕ್ಕಿಂತ ಮುಂಚೆ ನನ್ನ ಡೈರೆಕ್ಷನ್ ಟೀಮ್ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ನಾನು. ಸೊ ಇದು ನನ್ನ ತಂಡ. 80ನೇ ಇಸ್ವಿಲಿ ಹುಟ್ಟಿಲ್ದಿದ್ರು ಸಹ ಅವರು ಅದನ್ನ ಚಾಚು ತಪ್ಪದೆ ರಿಸರ್ಚ್ ಮಾಡಿ ನಾನೇ 80ನೇ ಇಸ್ವಿಲಿ ಇದ್ದವನು, ನಾನು ಕೂಡ ತಪ್ಪು ಮಾಡದೇ ಇರೋ ಥರ ನೋಡ್ಕೊಂಡಿದ್ದವರು ಈ ನನ್ನ ತಂಡ. ಅದಕ್ಕೋಸ್ಕರ ನಾನು ಅವರಿಗೆ ಕೃತಜ್ಞತೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಥ್ಯಾಂಕ್ ಯು. ಹಾಗೆ ಅಂತ ಕಳಿಸ್ಬಿಟ್ರು. ಇನ್ನು 3 ಜನನ ನಟರನ್ನ ನಾವು ಸ್ಟೇಜ್ ಮೇಲೆ ಕರೆಯೋಕ್ಕಾಗಲಿಲ್ಲ. ಬಹಳ ಕ್ವಿಕ್ ಆಗಿ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ರಜತ್ ಅವರು, ನಮ್ಮ ಕಡ್ಡಿ ವಿಶ್ವ ಅವರು ಹಾಗೂ ಶ್ರೀನಿವಾಸ್ ಅನ್ನೋರು ಈ ಸಿನಿಮಾದಲ್ಲಿ ಡೆಬ್ಯೂ ಪಾತ್ರ ಮಾಡಿದ್ದಾರೆ. ಶ್ರೀನಿವಾಸ್ ಬನ್ನಿ. ಇದು ಅವರ ಮೊದಲನೇ ಸಿನಿಮಾ. ಬಹಳ ಮುಖ್ಯವಾದ ಪಾತ್ರದಲ್ಲಿ ಅವರಿದ್ದಾರೆ. ಎಲ್ಲರೂ ಬಹಳ ಸಂಕ್ಷಿಪ್ತವಾಗಿ ಕ್ವಿಕ್ ಆಗಿ ನಿಮ್ಮ ಮಾತುಗಳು ಥ್ಯಾಂಕ್ಸ್ ಹೇಳೋ ಹಾಗೆ. ಥ್ಯಾಂಕ್ಸ್ ಹೇಳಿದೆ ಹೆಂಗೆ ಸರ್ ಸ್ಟಾರ್ಟ್ ಮಾಡೋದು. ಈ ಸಿನಿಮಾ ನನಗೆ ಫಸ್ಟ್ ಕಾಲ್ ಬಂದ ತಕ್ಷಣ ಆ್ಯಕ್ಚುಲಿ ಕ್ಯಾಸ್ಟಿಂಗಲ್ಲಿ ಆಗೋಗಿತ್ತು. ಮೇಯ್ನು ನಾನು ಒಪ್ಕೊಳ್ಳೋ ರೀಸನ್ ಏನು ಅಂದರೆ ಚೈತನ್ಯ ಸರು. ಆ ದಿನಗಳಿಂದ ನಾನು ತುಂಬ ದೊಡ್ಡ ಫ್ಯಾನು ಸರ್ಗೆ. ಅದಾದಮೇಲೆ ವಿನೋದ್ ಪ್ರಭಾಕರ್ ಸರು. ಶ್ರೇಯಸ್ ಸರ್ ಫೋನ್ ಮಾಡಿದ್ದಾಗ ನಾನು ಫಸ್ಟ್ ಕೇಳಿದೆ ಅದನ್ನೇ, ಸರ್ ಬಲರಾಮ ದಿನಗಳು ತಿರ್ಗಾ ಮಚ್ಚ ಸರ್ ಬೇಡ ಸರ್ ಅಂದೆ. ಇಲ್ಲ ನಿಮ್ಮ ಮಚ್ ಬ್ರದರ್ ಅವರ ಜೊತೆಗೆ ಬಂದ್ಬಿಡ್ರಿ ಅಂದರು. ಆಯಿತು ಸರ್ ಮಾಡೋಣ ಅಂತ. ತುಂಬ ಖುಷಿಯಾಗಿ ಮಾಡಿರುವಂಥ ಸಿನಿಮಾ, ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ವೆರಿ ಬೆಸ್ಟ್ ಟು ಎಂಟೈರ್ ಟೀಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಹೇಳೋದು ಏನಿಲ್ಲ, ಆಲ್ರೆಡಿ ತುಂಬ ಹೇಳಾಗಿದೆ ಎಲ್ಲರೂ. ಸರ್ ಥ್ಯಾಂಕ್ ಯು. ಒಂದು ಚಿಕ್ಕದು ಹೇಳ್ಬಿಡ್ತೀನಿ. ಮೈಸೂರಿಗೆ ಫಸ್ಟ್ ಡೇ ನಾನು ಶೂಟಿಂಗಿಗೆ ಹೋದೆ. ನನ್ನ ಕಾಸ್ಟಿಂಗ್ ಆಗೋಗಿತ್ತು. ಸರ್ ಕೂತಿದ್ರು ಪ್ಯಾಡ್ ಹಿಡ್ಕೊಂಡು. ಸರ್ ನಮಸ್ಕಾರ ಅಂದೆ. ಯಾರೋ ಇವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು, ಯಾರೋ ಇವರು ಅಂದರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಜವಾಗ್ಲೂ ಸರ್ ನಿಮ್ಮ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಆಯಿತು. ಅವ್ರು ಎಷ್ಟು ಇನ್ವಾಲ್ವ್ ಆಗಿರ್ತಾರೆ, ಕೆಲಸ ತಗೊಳ್ಳುವಾಗ ಎಷ್ಟು ಆರಾಮಾಗಿ ನಮ್ಮ ಜೊತೆ ಇರ್ತಾರೆ. ಪ್ಲಸ್ ಎಷ್ಟು ಚೇರ್ ಹೊಡೆದೋಗಿದೆ ಅಂತ ನಮಗೆ ಗೊತ್ತು, ಸ್ಮಿತಾ ಗೊತ್ತು, ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಗೊತ್ತು ಸರ್. ಬಟ್ ಥ್ಯಾಂಕ್ ಯು. ನಂದು ಒಳ್ಳೆ ಪಾತ್ರ ಸ್ಯಾಮ್ಸನ್ ಅಂತ. ಸೈಮನ್ ಯಾರು ಇವರು? ಸೈಮನ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಶ್ವ ಸರ್. ಥ್ಯಾಂಕ್ ಯು ಸೊ ಮಚ್. ಶ್ರೀನಿವಾಸ್ ಅವರೇ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಅಂತ. ಕೈ ನಡುಕ್ತಾ ಇದೆ. ಫಸ್ಟ್ ಟೈಮ್ ಡೆಬ್ಯೂ ಸರ್. ನಾನೊಂದು ದೊಡ್ಡ ಪಾತ್ರ ಮಾಡಿದ್ದೀನಿ. ಇಷ್ಟು ಅನ್ನೋನು ಕ್ಯಾರೆಕ್ಟರ್ ಹೇಳ್ಬೋದಾ? ಸಾರಿ, ಒಂದು ಸ್ವಲ್ಪ ನಡುಕ್ತಾ ಇದ್ದೀನಿ, ಗೊತ್ತಿರಲಿಲ್ಲ ಕರೀತಾರೆ ಅಂತ. ಓಕೆ, ನಾನು ಎಲ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಟೈಮ್ ಸಕ್ಸಸ್ ಪಾರ್ಟಿಲಿ ಬರ್ಕೊಂಡ್ಬರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಈ ಸಿನಿಮಾ ಈ ರೀತಿ ಬರುವ ಶ್ರೇಯಸ್ಸು ನಮ್ಮ ಶ್ರೇಯಸ್ಸಿಗೆ ಸಿಗಬೇಕು. ಯಾಕೆಂದರೆ ನಾನು 18 ವರ್ಷದ ಹಿಂದೆ ಆದಿನಗಳು ಮಾಡಿದ್ದು. ಆ ಸಿನಿಮಾ ಥರದ್ದೇ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಶ್ರೇಯಸ್ ಅವರು ಬಂದರು. ಆ ಸಿನಿಮಾ ನಾನು ವಿನೋದ್ ಪ್ರಭಾಕರ್ ಅವ್ರನ್ನ ಲೀಡಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಕೂಡ ಶ್ರೇಯಸ್ ಅವರು ಕೇಳಿದ್ರು. ಶ್ರೇಯಸ್ ಅವರು, ಪದ್ಮಾವತಿ ಮೇಡಮ್ ಇಬ್ಬರು ಸೇರಿ ಈ ಸಿನಿಮಾನ ಬಹಳ ಅದ್ಭುತವಾಗಿ, ಬಹಳ ಮಹತ್ವಾಕಾಂಕ್ಷೆಯಿಂದ ನಿರ್ಮಾಣ ಮಾಡಿದ್ದಾರೆ. ಸಂತೋಷ್ ನಾರಾಯಣನ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಕರ್ಕೊಂಡ್ಬಂದಿದ್ದಾರೆ. ನನ್ನ ಆದಿನಗಳು ಸಿನಿಮಾದಲ್ಲಿ ಇದ್ದಂಥ ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ ಮತ್ತೆ ಈ ಸಿನಿಮಾಗೆ ಬರಲೇಬೇಕು ಅಂತ ಇನ್ಸಿಸ್ಟ್ ಮಾಡಿದವರು ಅವರು. ಸೊ ಈ ಸಿನಿಮಾ ಹೀಗೆ ಬರೋದಕ್ಕೆ ಬಹಳ ದೊಡ್ಡ ಕಾರಣ ನಮ್ಮ ನಿರ್ಮಾಪಕರು. ನಮ್ಮ ಟೈಟಲ್ ಲಾಂಚ್ ಮಾಡಿದಾಗ ನಮ್ಮ ನಿರ್ಮಾಪಕರು ಒಂದು ಮಾತನ್ನು ಹೇಳಿದರು, ನಾವು ಸುಮ್ಮನೆ ಹಾಗೆ ಬಂದು ಹೋಗೋವಂಥ ನಿರ್ಮಾಪಕರಲ್ಲ, ಇಲ್ಲಿ ಉಳ್ಕೊಳ್ಳೋವಂಥ ನಿರ್ಮಾಪಕರು, ಒಂದು ಇತಿಹಾಸನ ಸೃಷ್ಟಿ ಮಾಡಕ್ಕೆ ಹೊರಟಿದ್ದೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಅದೇ ಟೈಟಲ್ ಲಾಂಚಲ್ಲಿ ನಮ್ಮ ವಿನೋದ್ ಪ್ರಭಾಕರ್ ಅವರು ಒಂದು ಮಾತು ಹೇಳಿದರು, ನಾನು ಬರೀ ಬೆವರು ಮಾತ್ರ ಕೊಡೋದಿಲ್ಲ ಈ ಸಿನಿಮಾಗೆ, ನನ್ನ ರಕ್ತನೂ ಕೊಡ್ತೀನಿ ಅಂತ ಹೇಳಿದರು. ಆಯಿತಾ? ಈ ಎರಡೂ ಮಾತುಗಳನ್ನು
ಕೂಡ ಉಳಿಸ್ಕೊಂಡಿದ್ದಾರೆ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಂಥ ಅದ್ಭುತವಾದ ನಿರ್ಮಾಪಕರು, ಇಂಥ ಅದ್ಭುತವಾದ ಹೀರೋ ಸಿಕ್ಕಿರೋದು ನನ್ನ ಸೌಭಾಗ್ಯ. ಹಾಗೆ ನಮ್ಮ ಛಾಯಾಗ್ರಾಹಕರು HC ವೇಣು ಅವರು, ನೋಡಿದ್ದೀರಾ ಅವ್ರನ್ನ ಎಷ್ಟೋ ಸಿನಿಮಾಗಳಲ್ಲಿ ನೀವು ಅವರ ವರ್ಕ್ ನೋಡಿದ್ದೀರಾ. ಇದು ಅವರ 51ನೇ ಸಿನಿಮಾ. ಅದ್ಭುತವಾಗಿ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ. ಇದು ಸಂತೋಷ್ ನಾರಾಯಣನ್ ಅವರ 51ನೇ ಸಿನಿಮಾ ಕೂಡ. ಅವರು ಈಸ್ ಅನದರ್ ಬಿಗ್ ಸ್ಟ್ರೆಂತ್ ಫಾರ್ ದಿಸ್ ಮೂವಿ. ನನ್ನ ಎಡಿಟರ್ ಇಲ್ಲಿ ಬಂದಿದ್ದಾರೆ, ಹರಿದಾಸ್ KGF ಅವರು. ದಯವಿಟ್ಟು ನಿಂತ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ ಆದಿನಗಳು ಸಿನಿಮಾಯಿಂದ ಇವಾಗಿನ ತನಕ ಎಲ್ಲ ಸಿನಿಮಾಗಳನ್ನು ಎಡಿಟ್ ಮಾಡಿರೋರು ಹರಿದಾಸ್ KGF ಅವರು. ವಿಶ್ವಾಸ್ ಕಶ್ಯಪ್ ಅವರು ನಮ್ಮ ಆರ್ಟ್ ಡೈರೆಕ್ಟರ್. ಯಾಕೆಂದರೆ ಇದೊಂದು 1980s 90s ರೀಕ್ರಿಯೇಟ್ ಮಾಡಬೇಕು ಅಂದರೆ ಅದಕ್ಕೆ ವೇಣು ಅವರಷ್ಟೇ, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳಷ್ಟೇ ಕಾಂಟ್ರಿಬ್ಯೂಷನ್ ವಿಶ್ವಾಸ್ ಕಶ್ಯಪ್ ಅವ್ರದ್ದಾಗಿತ್ತು. ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇದಕ್ಕಿದೆ. ಇನ್ನು ಒಬ್ಬರೊಬ್ಬರು ಆರ್ಟಿಸ್ಟ್ಗಳ ಹೆಸರು ನಾನು ಹೇಳೋಕ್ಕಾಗೋದಿಲ್ಲ. ಯಾರೋ ಒಬ್ರು ಬಂದು ಹೇಳಿದ್ರು, ಒಂದು 2-3 ಜನ ಆರ್ಟಿಸ್ಟ್ನ ನೀವು ಕರೆದಿಲ್ಲ ಅಂತ. ಆ್ಯಕ್ಚುಲಿ 2-3 ಜನ ಆರ್ಟಿಸ್ಟ್ ಅಲ್ಲ, ಒಂದು 50 ಆರ್ಟಿಸ್ಟನ್ನು ಕರೆಯೋಕ್ಕಾಗಿಲ್ಲ ಇವತ್ತು. ಯಾಕೆಂದರೆ ಅಷ್ಟು ದೊಡ್ಡ ಒಂದು ಪ್ರತಿಭಾವಂತ ನಟರ ದಂಡೇ ಇದೆ ಈ ಸಿನಿಮಾಗೆ. ಸೊ ಇಲ್ಲಿ ನೀವು ಟೀಸರ್ ನೋಡಿದ್ದೀರಾ, ಸಿನಿಮಾ ಇನ್ನೂ ಬರೋದಿದೆ, ನಮ್ಮ ಟ್ರೈಲರ್ ಲಾಂಚ್ ಆಗೋದಿದೆ, ಇನ್ನೂ ಒಂದಷ್ಟು ಹಾಡುಗಳನ್ನ ನಾವು ಬಿಡುಗಡೆ ಮಾಡಲಿದ್ದೀವಿ. ಸೊ ನಮ್ಮ ಮಾಧ್ಯಮ ಮಿತ್ರರು ಯಾವಾಗಲೂ ಒಳ್ಳೆ ಸಿನಿಮಾ ಮಾಡಿದಾಗ ನಮಗೆ ಕೈ ಹಿಡ್ದಿದ್ದೀರಾ, ನಮ್ಮನ್ನ ಪ್ರೋತ್ಸಾಹ ನೀಡಿದ್ದೀರಾ. ಜನರಿಗೆ ಹೋಗೋದಕ್ಕೆ ನೀವೇ ನಮ್ಮ ಸೇತುವೆ. ದಯವಿಟ್ಟು ಈ ಸಿನಿಮಾಗೆ ಆದಷ್ಟು ಪ್ರಚಾರವನ್ನು ಕೊಡಿ. ನಮ್ಮ ನಿರ್ಮಾಪಕರಿಗೆ ಅದರಿಂದ ಜನರ ಹತ್ರ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ. ಜನರು ಈ ಸಿನಿಮಾ ಇದೆ, ಈ ಸಿನಿಮಾ ಬಂದು ನೋಡಬೇಕು ಅನ್ನೋ ಹಾಗೆ ಮಾಡಿ.